ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघ प्रक्षालितसकलभूतलकलङ्का मुनिभिरुपाश्रिततीर्था सरस्वती हरतु नो दुरितान्। अज्ञानतिमिरान्धानां ज्ञानाञ्जनशलाकया चक्षुर्मीलितं येन तस्मै श्रीगुरुवे नमः। श्रीपरमगुरुवे नमः। परम्पराचार्यगुरुवे नमः। सकलकलुषविध्वंसकं श्रेयसां परिवर्धकं धर्मसम्बन्धकं भव्यजीवमनप्रतिबोधकारकं पुण्यप्रकाशकं पापप्रणाशकम् इदं शास्त्रं श्रीपुरुषार्थसिद्धिउपायनामधेयम्। अस्य मूलग्रन्थकर्तारः श्रीसर्वज्ञदेवाः तदुत्तरग्रन्थकर्तारः श्रीगणधरदेवाः प्रतिगणधरदेवाः तेषां वचनानुसारमासाद्य आचार्य श्री अमृतचन्द्राचार्यदेव विरचितं श्रोतारः सावधानतया शृण्वन्तु। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वज्रायाणं नमो लोके सौवसाम्। जयति परं ज्योतिः समं समस्तैरनन्तपर्यायै दर्पणतलैव सकला प्रतिफलति पदार्थमालिका यत्र। कविकार सर्वज्ञ भगवान कुंदकुंददेव विरचित ಪ್ರಾಕೃತತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿದಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿಉಪಾಯವೆಂಬ ಹೆಸರಿನ ಗ್ರಂಥವನ್ನು ಇಂದಿನ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚಿಸಿದ್ದರು. ಅದರ ಮೇಲೆ ಭಾಷಾ ಟೀಕೆಯನ್ನು ಬರಿತಾ ಬರಿತಾ ಪಂಡಿತ್ ಟೋಡರಮಲ್ಲರ ವಿಧಿವಶರಾಗುವುದರಿಂದ ದೌಲತರಾಮ್ ಕಾಸ್ಲಿವಾಲ್ ಅನ್ನುವಂಥವರ ಆ ಟೀಕೆಯನ್ನು ಪೂರ್ಣಗೊಳಿಸಿದರೆ ಈ ರೀತಿ ಅವರೆಲ್ಲರ ಒಂದು ಉಪಕಾರ ನಮ್ಮ ಮೇಲೆ ಇದೆ. ಆ ಉಪಕಾರವನ್ನು ನಾವು ತೀರಿಸಬೇಕಾದರೆ ಅವರು ಹೇಳಿದಂಥ ಮಾರ್ಗದೊಳಗೆ ನಾವು ನಡೆಯುವುದು ಒಂದೇ ಒಂದು ಉಪಾಯ ಇದೆ. ಬೇರೆ ಯಾವ ಉಪಾಯದಿಂದಲೂ ಅವರ ಉಪಕಾರವನ್ನು ನಾವು ತೀರಿಸುವುದು ಸಾಧ್ಯ ಇಲ್ಲ. ಶ್ಲೋಕ ಸಂಖ್ಯೆ 66 ಇದೆ. ಯದಪಿ ಕಿಲ ಭವತಿ ಮಾಂಸಂ ಸ್ವಯಮೇವ ಮೃತಸ್ಯ ಮಹಿಷವೃಷಭಾವೇ ತತ್ರಾಪಿ ಭವತಿ ಹಿಂಸಾ ತದಾಶ್ರಿತನಿಕೋರ್ತನಿರ್ಮಥನಾತ್. ಆಮ
ಆಮಸ್ವಪಿ ಪಕ್ವಾಸ್ವಪಿ ಮಸ್ವಪಿ ಪಕ್ವಾಸ್ವಪಿ ವಿಪಚ್ಯಮಾನಾಸು ಮಾಂಸಾಪೇಶೀಷು ವಿಪಚ್ಯಮಾನಾಸು ಮಾಂಸಾಪೇಶೀಷು ಸಾತತ್ಯನೋತ್ಪಾದಃ ತಜ್ಜಾತೀನಾಂ ನಿಕೋತಾನಾಂ ಆಮಾಸ್ವಪಿ ಪಕ್ವಾಸ್ವಪಿ ವಿಪಚ್ಯಮಾನಾಸು ಮಾಂಸಾಪೇಶೀಷು ಸಾತತ್ಯೇನೋತ್ಪಾದಃ ತಜ್ಜಾತೀನಾಂ ನಿಕೋತಾನಾಂ ಮಾಂಸಪೇಶಿಷು ಐತೆ ಮಾಂಸಾಪೇಶಿಷು ಮಾಂಸಪೇಶಿಷು ಬಹುವಚನ ಏಕ ಕನ್ನಡमध्ये हे सहस्रदरी सा ಈಗ ಮಾಂಸದಲ್ಲಿ ನಿಗೋದರ ಉತ್ಪತ್ತಿ ಇರುತ್ತದೆ ಎಂದು ಹೇಳುತ್ತಾರೆ ಅನ್ನುವ ಉತ್ಥಾನಿಕೆ ಈ ಶ್ಲೋಕದಲ್ಲಿದೆ. ಅದಕ್ಕಿಂತ ಮೊದಲಿಂದ ಟೀಕೆಯನ್ನು ಒಂದು ಸಲ ಓದಿ ಹೋಗೋಣ. ವಿಷಯದ ಚರ್ಚೆ ವಿಶೇಷ ಮಾಡೋದೇನು ಅವಶ್ಯಕ ಇಲ್ಲ, ಶಬ್ದಶಃ ಮಾಡೋದಂತೂ ಅವಶ್ಯಕನೇ ಇಲ್ಲ. ಅದರದ ಭಾವವನ್ನು ಗ್ರಹಣ ಮಾಡುವುದಿದೆ. ಅದರದ ಭಾವ ಈ 65, 66, 67 ಮೂರರದ್ದು ಸಮಗ್ರ ರೂಪದಿಂದ ಇನ್ನೊಂದಿಷ್ಟ ನೋಡುವುದು. ಒಂದು ವೇಳೆ ಪ್ರಕಟ ರೂಪದಿಂದ ತಮ್ಮಿಂದ ತಾವೇ ಸತ್ತು ಹೋದ ಎಮ್ಮೆ, ಎತ್ತು ಮೊದಲಾದ ಜೀವಗಳ ಮಾಂಸವಿರುತ್ತದೆ. ಆದಾಗ್ಯೂ ಆ ಮಾಂಸ ಭಕ್ಷಣದಲ್ಲಿ ಕೂಡ ಹಿಂಸೆಯಾಗುತ್ತದೆ. ಹೇಗೆಂದರೆ ತಾವಂತೂ ಜೀವವನ್ನು ಪಡೆದಿಲ್ಲ, ಆದಾಗ್ಯೂ ಕೂಡ ಆ ಮಾಂಸದ ಆಶ್ರಯದಿಂದ ನಿಗೋದ ರೂಪದ ಅನಂತ ಜೀವಗಳಿರುತ್ತವೆ. ಅವುಗಳ ಘಾತ ಮಾಡುವುದರಿಂದ ಹಿಂಸೆಯಾಗುತ್ತದೆ. ಆಮಾಸು ಬೇಯಿಸಿದ, ಪಕ್ವಾಸು ಬೇಯಿಸದ ಬೇಯಿಸಿದ, ಅಪಿ ಮತ್ತು ಬೇಯುತ್ತಿರುವುದರಲ್ಲಿ ಅಪಿ ಕೂಡ ಮಾಂಸದ ಗ್ರಂಥಿಗಳಲ್ಲಿ ತಜ್ಜಾತೀನ ಅದೇ ಜಾತಿಯ ನಿಕೋತಾನ ಸಮೂರ್ಛನ ಜೀವಗಳ ಉತ್ಪಾದ ಉತ್ಪತ್ತಿಯು ಸಾತತ್ಯೇನ ನಿರಂತರ ಆಗುತ್ತದೆ. ಇಲ್ಲಿ ಒಂದು ಲಕ್ಷ ಕೊಡುವಂತಹ ಮಾತು ಅಥವಾ ಸಹಜ ಲಕ್ಷದೊಳಗೆ ಬರುವಂತಹ ಮಾತಂತಂದ್ರೆ, ನಿಕೋತ ಶಬ್ದದ ಅರ್ಥ ಸಮೂರ್ಛನ ಜೀವ ಅಂಥೇಳಿ. ಅದು ಒಂದಿಷ್ಟು ನಾವು ಅಂದ್ರೆ ತಿಳಿಬೇಕಾದಂಥ ವಿಷಯ ಇದೆ. ನಿಗೋದನು ಸಮೂರ್ಛನ ಇರ್ತಾವು. ಆದ್ರೆ ನಿಗೋದ ಶಬ್ದ ಏನಿದೆ ಆ ಶಬ್ದದಿಂದ ವಾಚ್ಯವಾದಂಥ ಯಾವ ಅರ್ಥ ಇದೆ ಅದರಲ್ಲಿ ಏಕೇಂದ್ರಿಯ ಜೀವದ ಮುಖ್ಯತೆ ಇದೆ. ಅರ್ಥಾತ್ ಏಕೇಂದ್ರಿಯ ಜೀವದನ ಒಂದು ನಿರ್ದೇಶ ಇದೆ. ಸಮೂರ್ಛನ ಜೀವದೊಳಗ ಏಕೇಂದ್ರಿಯದಿಂದ ಹಿಡಿದ ಪಂಚೇಂದ್ರಿಯದವರೆಗೆ ಎಲ್ಲ ಪ್ರಕಾರದ ಜೀವದ ನಿರ್ದೇಶ ಇರ್ತದೆ. ಇದೊಂದು ಇಲ್ಲಿ ಈ ಶಬ್ದದ ನಾವು ಅರ್ಥ ಮಾಡಿಕೊಳ್ಬೇಕು. ಟೀಕೆ ಆಮಾಸ್ವಪಿ ಪಕ್ವಾಸ್ವಪಿ ವಿಪಚ್ಯಮಾನಾಸು ಮಾಂಸಪೇಶಿಷು ತಜ್ಜಾತೀನಾಂ ನಿಗೋತಾನಾಂ ಸಾತತ್ಯೇನ ಉತ್ಪಾದಃ ಅಸ್ತಿ. ಅಪಕ್ವವಿರಲಿ, ಬೆಂಕಿಯಿಂದ ಪಕ್ವವಾದದ್ದಿರಲಿ, ಅಥವಾ ಬೆಂಕಿಯ ಮೇಲೆ ಕುದಿಯುವಂಥದ್ದಿರಲಿ, ಇಂಥ ಎಲ್ಲ ಪ್ರಕಾರದ ಮಾಂಸತುಂಡುಗಳಲ್ಲಿ ಅದೇ ಜಾತಿಯ ಅನಂತ ನಿಗೋದ ಜೀವಗಳ ಉತ್ಪತ್ತಿಯು ಸಮಯ ಸಮಯಕ್ಕೆ ನಿರಂತರವಾಗಿ ಆಗುತ್ತಿರುತ್ತದೆ. ಎಲ್ಲ ಅವಸ್ಥೆಗಳಲ್ಲಿ ಮಾಂಸದ ತುಂಡುಗಳಲ್ಲಿ
ನಿರಂತರವಾಗಿ ಅದೇ ಮಾಂಸದಂತಿರುವ ನವೀನವಾಗಿ ಅನಂತ ಜೀವಗಳು ಉತ್ಪನ್ನವಾಗುತ್ತಿರುತ್ತವೆ. ಈ ಸಂಸಾರದೊಳಗೆ ಪರಿಭ್ರಮಣ ಮಾಡ್ತಾ ಇರುವಂಥ ಅಜ್ಞಾನಿ ಜೀವಕ್ಕ ಎಂಥ ಪಾಪ ಸಂಭವಿಸಿದೆ ಅನ್ನೋದನ್ನ ಕೇವಲ ಸರ್ವಜ್ಞ ಪ್ರಭುನ ತಿಳಿಯೋದು ಸಾಧ್ಯತೆ. ಎಂಥ ಘೋರ ಪಾಪಗಳು ಮೇಲೇನೋ ಬಿಡಬಹುದರೆ ನಾವು ಅಯ್ಯೋ ಅನ್ನಬಹುದು ಕಾಣುವಂಥ ಜೀವಿತ. ಇಲ್ಲಿ ನಿಗೋದೆ ಅಂಥೇಳಿ ಹೇಳುವುದಕ್ಕ ಇನ್ನೊಂದು ಅರ್ಥ ಕೂಡ ಆಗ್ತಿದೆ. ಯಾವ ಪ್ರಕಾರ ಈಗ ಹೇಳಿತು ನಿಗೋಧ ಅರ್ಥಾತ್ ಏಕೇಂದ್ರಿಯ ಜೀವದ ವಿಶೇಷ ರೂಪದಿಂದ ಅಥವಾ ಮುಖ್ಯ ರೂಪದಿಂದ ನಿರ್ದೇಶ ಇದೆ. ಆ ನಿಗೋಧದ ಮಧ್ಯೆ ಜೀವನು ತಾನೇ ಒಂದು ಶ್ವಾಸದಲ್ಲಿ ಅನುಮಾನಿಸದೆ 18 ಸಲ ಮಾಡುವುದು ಮೃತಿ ಜನ್ಮ. ಇದೆಯಲ್ಲ, ಇದು ಏಕೇಂದ್ರಿಯದ ಮಾತಿದೆ. ಸಮೂರ್ಛನ ಅಂಥೇಳಿ ಏನು ಹೇಳಿದಾರಲ್ಲ, ಅದನ್ನು ನಿಗೋಧ ಶಬ್ದದಿಂದ ಇಲ್ಲಿ ಹೇಳಿದರು. ಆ ಸಮೂರ್ಛನದ ಒಂದು ಶ್ವಾಸದೊಳಗೆ 2 ಇಂದ್ರಿಯ ಸಮೂರ್ಛನ, 3 ಇಂದ್ರಿಯ ಸಮೂರ್ಛನ, 4, 5 ಇಂದ್ರಿಯಗಳ ಸಮೂರ್ಛನಗಳಿಂದ ಜೀವಿತವಿರುವ ಅವಧಿ ನ್ಯೂನಾಧಿಕ ಇದೆ, ಹೆಚ್ಚು ಕಡಿಮೆ ಇದೆ. ನಿಗೋಧ ಶಬ್ದದ ಅರ್ಥ, ನಿಗೋಧ ಶಬ್ದ ಯಾವ ಕೇವಲ ಆ ಏಕೇಂದ್ರಿಯದ ಕಡೆಗೆ ಮತ್ತು ಈ ಛದ್ಮಸ್ಥ ಜೀವನಿಗೆ ತಿಳಿದನ್ನು ಬರೋದು ಸಾಧ್ಯ ಇಲ್ಲ. ಕೇವಲ ಸರ್ವಜ್ಞ ಪ್ರಣೀತ ವಚನದ ಅನುಸಾರ ಈತ ಶ್ರದ್ಧೆ ಮಾಡಬಹುದಾಗಿದೆ. ಅಂದ್ರೆ ಒಂದು ಶರೀರವನ್ನಾಶ್ರಯಿಸಿ ಎಷ್ಟು ನಿಗೋಧಿ ಜೀವಗಳಿದ್ದಾವೆ ಅನ್ನೋದರ್ಥ. ಇವು ಶ್ರದ್ಧೆ ಮಾಡದೇ ಇದ್ರೂ ಕೂಡ ವಸ್ತುವಿನ ಸ್ವರೂಪಂತೂ ಹಾಗೆ ಇದೆ. ಇನ್ನು ಸಮೂರ್ಛನ ಅಂತೇಳಿ ಏನು ಹೇಳಿದ್ರು, ಆ ಸಮೂರ್ಛನ ಕೂಡ ಇಂದ್ರಿಯ ಸಾಪೇಕ್ಷ ಏಕೇಂದ್ರಿಯದಿಂದ ಪಂಚೇಂದ್ರಿಯದವರೆಗೆ ಇದ್ರೂ ಕೂಡ ಅವು ದೃಷ್ಟಿಗೋಚರ ಆಗೋದಿಲ್ಲ ಅನ್ನುವ ಕಾರಣದಿಂದ ಕೂಡ ಅದಕ್ಕೆ ನಿಗೋಧಿ ಅಂಥೇಳಿ ಶಬ್ದ ಹೇಳಿದ್ದಾರೆ, ಕೊಟ್ಟಿದ್ದಾರೆ. ಅದನ್ನು ನಿಗೋಧ ಶಬ್ದ ಏನಿದೆಯಲ್ಲ, 2 ಪ್ರಕಾರದ ಅರ್ಥವನ್ನು ಕೊಡ್ತಿದೆ. ಒಂದು ಏಕೇಂದ್ರಿಯ ದೃಷ್ಟಿಗೋಚರ ಆಗುವುದಿಲ್ಲ, ಇಲ್ಲ ಸಮೂರ್ಛನ ದೃಷ್ಟಿಗೋಚರ ಆಗುವುದಿಲ್ಲ. ಮನುಷ್ಯ ಸಮೂರ್ಛನದವಲ್ಲ, ಹಾ ಮತ್ತೆ ಅವು ಎಲ್ಲಿ ಕಾಣಿಸ್ತಾವ್ರಿ ಅಣ್ಣ? ಅಂದ್ರೆ ವಿಚಾರ ಮಾಡಿದ್ರೆ ಆ ಎಲ್ಲ ಜೀವರಾಶಿಗಳು, ನಿಗೋಧದ ಜೀವರಾಶಿಗಳಂತೂ ಆಗಮದೊಳಗ ಅಕ್ಷಯ ಅನಂತ ಅಂತ ಹೇಳಿದ್ದಾರೆ. ಅಕ್ಷಯ ಅನಂತ ಅರ್ಥಾತ್ ಆ ಅನಂತದೊಳಗೆ ಯಾವಾಗೂ ಕ್ಷತಿ ಬರುವುದಿಲ್ಲ. ಅಕ್ಷಯ ಅನಂತ. ಹಾಗಾದ್ರೆ ಇದು ಒಂದು ಸಲ ನಾವು ಪ್ರಾಮಾಣಿಕ ಜ್ಞಾನದಿಂದ ಸ್ವೀಕಾರ ಮಾಡಿದ್ದೇ ಆದ್ರೆ ಆ ಅಕ್ಷಯ ಅನಂತ ರಾಶಿಯಿಂದ ಈ ಅವಸ್ಥೆಯೊಳಗೆ ನಿಂತಿದ್ದೇವಲ್ಲ, ಈ ಅವಸ್ಥೆ ಅಂತಂದ್ರೆ ಬಿಡ್ರಿ, ಇದು ಮನುಷ್ಯ ಅದರ ರೂಪಿ ದೇಹದ್ದೇನು ಮಾತಿದೆ ಅದರದ್ದು ಮುಖ್ಯತೆ ಇಲ್ಲ, ಅದು ನಮ್ದು ಅವಸ್ಥೆ ಅಲ್ಲವೇ ಅಲ್ಲ. ಆದರೆ ಇದನ್ನು ತಿಳಿತಾ ಇದ್ದೇವಲ್ಲ, ಏನ ಜೀವ ಅಜೀವದ ಸ್ವರೂಪ, ಜೀವದ ಅನಾದಿಕಾಲೀನ ವಿಭಾವದ ಸ್ವರೂಪ, ಜೀವದ ತ್ರಿಕಾಲಿ ಸ್ವಭಾವದ ಸ್ವರೂಪ, ಜೀವ ತನ್ನದೇ ಆದಂಥ ಅಜ್ಞಾನದಿಂದ ಅನಂತ ದುಃಖವನ್ನು ಅನುಭವಿಸಿದ ಸ್ವರೂಪ, ಜೀವ ಆ ಅಜ್ಞಾನವನ್ನು ಬಿಟ್ಟುಕೊಡಲು ಯೋಗ್ಯವಾದಂಥ ನಿಮಿತ್ತಾದಿಗಳ ಸ್ವರೂಪ, ಇದೆಲ್ಲ ತಿಳಿತಾ ಇದ್ದೇವೆ. ಇದಕ್ಕೆ ಯಾವ ರೀತಿಯಿಂದ ಮಹಿಮಾ ಮಾಡೋದು ಮತ್ತು ಎಷ್ಟು ಬೆಲೆ ಕಟ್ಟೋದು ಹೇಳ್ರಿ. ಅಕ್ಷಯಾನಂತ ಜೀವರಾಶಿಯಿಂದ ನಾವು ಇಂದು ಈ ಅವಸ್ಥೆಗೆ ಬಂದಿದ್ದೆವು. ಈ ಅವಸ್ಥೆ ಅಂತಂದ್ರೆ ಇದು ಯಾವುದೋ ಮಣ್ಣು ಇದೆಯಲ್ಲ, ಈ ಅವಸ್ಥೆದು ಮಾತು ಹೇಳ್ತಾ ಇಲ್ಲ. ಈ ಮಣ್ಣಿನೊಳಗೆ ಅನೇಕ ಪ್ರಕಾರದ ವ್ಯತ್ಯಾಸ ಇದೆ. ಆದ್ರೆ ನಾವು ಇಲ್ಲಿ ಕೂತಿರುವಂಥ ನಮ್ಮ
ಜೀವದ ಅವಸ್ಥೆಯೊಳಗೆ ಯಾವ ವ್ಯತ್ಯಾಸನೂ ಇಲ್ರಿ. ಯಾವ ಒಂದು ಸಂಜ್ಞಿ ಪಂಚೇಂದ್ರಿಯ ಅಂಥೇಳಿ ಆಗಮದೊಳಗ ನಿರ್ದೇಶ ನೀಡಿದರೂ ಆ ಒಂದು ಅವಸ್ಥೆಯ ಅಪೇಕ್ಷಾದಿಂದ ನಮ್ಮಲ್ಲಿ ಯಾವ ಪ್ರಕಾರದ ವ್ಯತ್ಯಾಸ ಇಲ್ಲ. ಇದೆ ಅಂದರೆ ಇಲ್ಲವೇ ಇಲ್ಲ. ನಮ್ಮಲ್ಲಿ ಇಂಥ ಒಂದು ಅವಸ್ಥಾ ವಿಶೇಷ ಪ್ರಾಪ್ತ ಆದದ್ದಿದೆ. ಇಲ್ಲಿ ಮಾಂಸ ಭಕ್ಷಣದ ಚರ್ಚೆ ಮಾಡಿದರ ಈ ಮಾಂಸ ಭಕ್ಷಣದ ಬಗ್ಗೆ ನಾವು ಒಂದಿಷ್ಟು ಪ್ರಾಮಾಣಿಕವಾಗಿ ನಮ್ಮ ಜ್ಞಾನದೊಳಗೆ ಆ ವಿಷಯವನ್ನು ಗ್ರಹಣ ಮಾಡಿದ್ದೇ ಆದ್ರೆ ನಿಜವಾಗಿ ಜ್ಞಾನಿ ಗುರುಗಳ ಉಪದೇಶ ನಮಗೆ ಲಕ್ಷ್ಯದೊಳಗೆ ಬರೋ ಸಾಧ್ಯ ಇದೆ. ಜ್ಞಾನಿ ಗುರುಗಳ ಕರುಣಾಭಾವದ ಒಂದು ಅಳತೆ, ಒಂದು ಅಂಶ ರೂಪದಿಂದಲೇ ನಮಗೆ ಬರುವುದು ಸಾಧ್ಯ ಇದೆ. ಇಂಥ ಅಕ್ಷಯ ಅನಂತ ರಾಶಿಯಿಂದ ನಾವು ಮೇಲೆ ಬಂದಿದ್ದೆವು. ಅಕ್ಷಯ ಅನಂತ, ಆ ಅನಂತದೊಳಗೆ ಯಾವಾಗೂ ಕ್ಷತಿ ಬರುವುದಿಲ್ಲ. ಹೇಳಿದರಲ್ಲ, ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಅಥವಾ ಯಾವುದೇ ಕಂದ ಮೂಲದೊಳಗ ಬರೇ ಒಂದು ಸೂಜಿ ಚುಚ್ಚಿ ತೆಗೆದ ನಂತರ ಅದರ ತುದಿ ಮೇಲೆ ಎಷ್ಟು ನಿಗೋದಿ ಶರೀರ ಇದಾವಲ್ಲ, ಎಷ್ಟು ಶರೀರ ಅದಾವು ಸುತ್ತಲೂ ಅಲ್ಲ, ತುದಿ ಮೇಲ್ರಿ ಸೂಜಿ ತುದಿ ಎಷ್ಟು ಇರ್ತಿದೆ, ಅದರ ಮೇಲೆ ಎಷ್ಟು ನಿಗೋದಿ ಶರೀರ ಇದಾವಂತಂದ್ರೆ ಅಸಂಖ್ಯ ಇದಾವು ಅಂತ ಹೇಳಿ ಹೇಳಿದ್ರು. ನಿಗೋದಿ ಶರೀರ ಎಷ್ಟದವು? ಅಸಂಖ್ಯ ಅದಾವ್ರಿ. ಕೋಟಿ ಅಬ್ಜ ಏನೇನು ಅರಬ್ ಖರಬ್ ಅಂತಿರಲ್ಲ, ಅದು ಯಾವುದಕ್ಕೂ ನಿಲುಕೋದಿಲ್ಲ, ಅಷ್ಟು ಸಂಖ್ಯಾತೀತ ಅದಾವ್ರಿ. ಏನದವು? ಶರೀರ ಅದಾವ್ರಿ. ಯಾವುದರ ಶರೀರ? ನಿಗೋದಿ ಶರೀರ. ಒಂದು ಶರೀರದೊಳಗೆ ಎಷ್ಟು ಜೀವ ಇದಾವು ಅನ್ನೋದನ್ನ ಯಾವನೋ ಜಿಜ್ಞಾಸು ಜೀವ, ಭವದಿಂದ ಭಯಗೊಂಡಿರುವಂತಹ ಜೀವ, ಸಾಕ್ಷಾತ್ ಸರ್ವಜ್ಞ ಪ್ರಭುವಿನ ಸಮೋಸರಣದೊಳಗೆ ಕೂತಿರುವ ವೇಳೆದೊಳಗ ಪ್ರಭು ಆ ಒಂದು ಶರೀರದೊಳಗೆ ಎಷ್ಟು ಜೀವದವ ಅಂಥೇಳಿ ಮನುಷ್ಯನೊಳಗೆ ಪ್ರಶ್ನೆ ಉತ್ಪನ್ನ ಆಗ್ತಾ ಇದ್ದ ಹಾಗೆ ದಿವ್ಯಧ್ವನಿಯ ಮೂಲಕ ಪರಿಹಾರ ಆಗ್ತಿದೆ. ಅವನ ಪ್ರಶ್ನೆಯ ಉತ್ತರ, ಒಂದು ಶರೀರದೊಳಗ ಎಲೈ ಭವ್ಯನೇ, ಇಂದಿನವರೆಗೆ ಎಷ್ಟು ಜೀವರುಗಳ ಸಿದ್ಧಾಲಯವನ್ನು ಪ್ರವೇಶ ಮಾಡಿದರೋ ಆ ಜೀವರುಗಳ ಅನಂತ ಗುಣಿತ ಜೀವ ಒಂದು ಶರೀರದೊಳಗ. ನಮಗದ್ರದ್ದು ಗಾಂಭೀರ್ಯತೆ ಲಕ್ಷ್ಯದೊಳಗೆ ಬರ್ತಾ ಇಲ್ಲ. ಶಬ್ದ ನೆನಪದವ್ರಿ, ಅದರದ್ದು ಗಾಂಭೀರ್ಯತೆ ಲಕ್ಷ್ಯದೊಳಗೆ ಬರ್ತಾ ಇಲ್ಲ. ಒಂದು ಶರೀರದೊಳಗೆ ಶರೀರ ಎಷ್ಟದವ್ರಿ ಪಾಟೀಲ್? ಶರೀರ ಎಷ್ಟದವು? ಅಸಂಖ್ಯ ಅದವ್ರಿ. ಎಲ್ಲಿ? ಸೂಜಿ ತುದಿ ಮೇಲೆ. ಯಾರು ಕೂಡ್ಸಿಲ್ಲ, ಬರೀ ಹೀಗೆ ಚುಚ್ಚಿತೋ ತೆಗೀತು ಸೂಜಿ. ಅಸಂಖ್ಯ ಶರೀರ ಸೂಜಿ ತುದಿ ಮೇಲೆ ಅದವ್ರಿ. ಒಂದು ಶರೀರದೊಳಗೆ ಎಷ್ಟು ಜೀವ ಇರಬಹುದಾಗಿದೆ ಪ್ರಭು ಅಂಥೇಳಿ ಹೇಳಿದ್ರ ಶ್ರೀಮಂಧರ ಸ್ವಾಮಿ, ಮಹಾವೀರ ಸ್ವಾಮಿ, ಆದಿನಾಥ ಸ್ವಾಮಿ, ಮುಂದೆ ಬರುವ ಮಹಾಪದ್ಮ ಸ್ವಾಮಿ, ಯಾರಿಗೂ ಕೇಳಿ ನೀವು. ಇನ್ನು ಅನಂತ ಕಾಲದ ನಂತರ ಚೌಬೀಸಿಗಳು ಯಾರು ಬರ್ತಾರಲ್ಲ ಅವರಿಗೆ ಯಾವನೋ ಜೀವ ಕೇಳಿದ್ರನೋ ಅದರ ಉತ್ತರ ಅದ ಬರೋದು. ಇನ್ನು ಅನಂತ ಕಾಲ ಕಳೆದ ನಂತರ ಮತ್ತೆ ಎಷ್ಟು ಜೀವರುಗಳು ಸಿದ್ಧರಾಗ್ತಾರ್ರಿ. ಪ್ರತಿ 6 ತಿಂಗಳು 8 ಸಮಯಕ್ಕೆ 608 ಸಿದ್ಧಾಲಯ ಸೇರವ್ರನ್ನ ರೀ. ಹಾಗಾದ್ರೆ ಇನ್ನು अनंत 24 ಕಳೆದ ನಂತರ सुद्धा ताई कसं विश्वास करायचा, कसं करायचं? ಸರ್ವಜ್ಞರ ಜ್ಞಾನದ ಮೇಲೆ ವಿಶ್ವಾಸ ಇದಕ್ಕೆ ಅಂತಾರೆ. ಅನಂತ 24 ಹೋದ ನಂತರ 24 ಆಗಬೇಕಾದ್ರ 10 ಕೋಟಿ ಸಾಗರ ವರ್ಷ ಕಳಿಬೇಕ್ರಿ. 24 ತೀರ್ಥಂಕರ ಆಗಬೇಕಾದ್ರ 10 ಕೋಟಿ ವರ್ಷ ಸಾಗರ ವರ್ಷ ರೀ. 10 ಕೋಟಿ ಸಾಗರ ಕಳಿಬೇಕು. ಅವಾಗ 24 ತೀರ್ಥಂಕರರ ಕಾಲಖಂಡ ರೀ. ಅಂಥವ್ರು 24 ಇನ್ನು ಅನಂತ ಆದ ನಂತರ ಯಾವನೋ ಪ್ರಶ್ನೆ ಕೇಳಿದ, ಏನ ಪ್ರಭು ಸೂಜಿತದ ಮೇಲೆ ಅಸಂಖ್ಯ ಶರೀರ ಇರ್ತಾವಂತ ಹೇಳಿದ್ರಿ, ಏನೋ ಒಪ್ಪಬಹುದಾಗಿದೆ. ಒಂದು ಶರೀರದೊಳಗೆ ಕೂಡ ಮತ್ತೆ ಜೀವ ಇರ್ತಾವೇನ? ಒಂದು ಶರೀರದೊಳಗೆ ಒಂದೇ ಜೀವ ಇರ್ತಿರ್ಬಹುದಲ್ಲ? ಇಲ್ಲ ತಂದೆ, ಒಂದು ಶರೀರದೊಳಗ ಅನಂತ ಜೀವ ಇರ್ತಾವ ಪ್ರಭು. ಒಂದು ಶರೀರದೊಳಗ ಅನಂತ ಅಂದ್ರೆ ಎಷ್ಟ? ಇಂದಿನವರೆಗೆ ಎಷ್ಟು ಜೀವಗಳ ಸಂಸಾರ ರಾಶಿಯಿಂದ ಭಿನ್ನಾಗಿ ಸಿದ್ಧ ಲೋಕಕ್ಕೆ ತಲುಪಿದರೋ ಆ ಸಿದ್ಧ ಜೀವರುಗಳ ಅನಂತ ಇದ್ದಾರೆ. ಅವರ ಅನಂತ ಗುಣಿತ ಜೀವ ಒಂದು ಶರೀರದೊಳಗಿದ್ದಾರೆ.
ಒಂದು ಶರೀರ ಅಂದ್ರೆ ಯಾವ್ದು? ನಿಗೋದಿ ಶರೀರನ? ನಿಗೋದಿ ಶರೀರ, ಸೂಜಿ ತುದಿ ಮೇಲೆ ಇರುವಂಥ ನಿಗೋದಿ. ಒಂದು ಶರೀರ ಮತ್ತೆ ನಿಗೋದಿನೇ ಇರುತ್ತಲ್ಲ ಇಲ್ಲ? ಹೌದು, ನಿಗೋದಿನ ಇರುವುದಿಲ್ಲ. ಮತ್ತೆ ಅದ್ರೊಳಗೆ ಮತ್ತೆ ಶರೀರ, ಅದರ ಸಲುವಾಗೇನ ಅಲ್ಲಿ ನಿಗೋದಿ ಅಲ್ಲೇ ಐತಿರ್ಲ ರಹಸ್ಯ ಏನೈತಿ. ಸೂಕ್ಷ್ಮ ಮತ್ತು ಬಾದರ ಇಲ್ಲಂದ್ರೆ 5 ಸ್ಥಾವರದೊಳಗೆ ಸೂಕ್ಷ್ಮ ಮತ್ತು ಬಾದರ ಅದಾವ. ಒಂದು ವನಸ್ಪತಿ ಕಾಯದೊಳಗ ಸಾಧಾರಣ ಮತ್ತು ಪ್ರತ್ಯೇಕ ಅದಾವ್ರಿ. ಅದರ 5 ಯಾವ ಏಕೇಂದ್ರಿಯ ಅದಾವಲ್ಲ, ಸ್ಥಾವರ ಅದಾವಲ್ಲ, ಅದರೊಳಗ ಸೂಕ್ಷ್ಮ ಮತ್ತು ಬಾದರ ಅಂಥೇಳಿ ಭೇದ ಇದೀರಿ. ಆ ಸೂಕ್ಷ್ಮ ಮತ್ತು ಬಾದರದ ಭೇದದೊಳಗ ಬಾದರ ಏನಿದೆ ಅದು ಒಂದು ಮುಖ್ಯ ನಿಗೋದಿ ಇದೀರಿ, ಅದಕ್ಕೆ ಒಂದು ಶರೀರ ಇದೀರಿ. ಅದನ್ನ ಆಶ್ರಯಿಸಿ ಅನಂತದವ ಸೂಕ್ಷ್ಮ. ಈ ಪ್ರಕಾರ ಆ ಏಕೇಂದ್ರಿಯದೊಳಗ 11 ಭೇದ ಹೇಳಿದ್ದಾರೆ. ಇಲ್ಲಿ ಇಡೀ ಯಾವ ಲೋಕಾಕಾಶ ಇದೆ ಅಲ್ಲ, ಲೋಕಾಕಾಶ ಮತ್ತು ಅಲೋಕಾಕಾಶ. ಅಲೋಕಾಕಾಶದೊಳಗೆ ಬರೇ ಆಕಾಶ ಇರ್ತಿದೆ, ಅಲ್ಲಿ ಜೀವಾದ ಇರುವುದಿಲ್ಲ. ಲೋಕಾಕಾಶ ಯಾವ 343 ಘನರಜ್ಜು ಪ್ರಮಾಣ ಲೋಕಾಕಾಶ ಇದೆಯಲ್ಲ, ಆ ರಜ್ಜುದ ಮಾತ ಎಂಥದ್ದಿದೆ, ರಜ್ಜುದ ಮಾತ ಎಂಥದ್ದಿದೆ. ಭಾರವಾದಂಥ ಒಂದು ಲೋಹದ ಉರುಳಿಯನ್ನ ಹೀಗೆ ಮೇಲಿನಿಂದ ಬಿಟ್ಟರೆ ಅದು 6 ತಿಂಗಳವರೆಗೆ ಎಷ್ಟು ಕ್ಷೇತ್ರದೊಳಗೆ ಗಮನ ಮಾಡ್ತಿದೆಯೋ ಅದಕ್ಕೊಂದು ರಜ್ಜು ಅಂತ. 6 ತಿಂಗಳವರೆಗೆ ಪೇಪರ್ದು ತುಂಡಂದ್ರೆ ನಿಧಾನಕ್ಕೆ ಬರ್ಬೋದು. ಒಂದು ಚಿಕ್ಕ ಹಳ್ಳ ಅಂತಂದ್ರೆ ಅದು ತನ್ನ ಭಾರದ ಅನುಸಾರ ಕೆಳಗೆ ಬರ್ಬೋದು. ಭಾರವಾದಂಥ ಲೋಹದ ಉರುಳಿ, ಭಾರ ಅಂದ್ರೆ ಎಷ್ಟ? 1 kg 2 kg? ಅರೆ ಸುಮೇರು ಪರ್ವತದಷ್ಟೇ. ಏನ್ ಹೇಳ್ತಾರೆ? ಇದನ್ನ ಯಾರು ನಂಬವ್ರ? ಇದನ್ನ ಜಿನಾನುಯಾಯಿಗಳು ನಂಬುತ್ತಾರೆ. 1,00,000 ಯೋಜನ ವಿಸ್ತಾರ ಅರ್ಥಾತ್ ಅಂಥ ಭಾರವುಳ್ಳದ ಲೋಹದವರು. ಅದು ಬರೀ ಒಂದೇ ಕಡೆ ಹೇಳಿಲ್ಲ. 1,00,000 ಯೋಜನದ ಆ ಲೋಹದ ಉರುಳಿ ನರಕದೊಳಗೆ ಬಿಟ್ರ ಅದು ಉಷ್ಣದಿಂದ ತುಪ್ಪದ ಗುಂಡದ ಹಾಗೆ ಕರಗಿ ಹೋಗ್ತಿದೆ ಅಂತ. ತುಪ್ಪದ ಗಂಟೆ ಇರ್ತಿದೆ, ಅದು ಯಾವ ಪ್ರಕಾರ ಉಷ್ಣತೆಯಿಂದ ಕರಗಿ ಹೋಗ್ತಿದೆಲ್ಲ, ಹಾಗೆ ಲೋಹದ ಉರುಳಿ ಕರಗಿ ಹೋಗ್ತಿದೆ. ಅಂಥ ಉಷ್ಣತೆಯೊಳಗ ಈ ಜೀವ ಸಾಗರೋಪಮ ಇದ್ದು ಬಂದಿದಂತೆ. ಉಷ್ಣತೆನೂ ಅಷ್ಟೇ, ಚಳಿನೂ ಅಷ್ಟೇ ರೀ. ಚಳಿ ಕಮರಿ ಹೋಗ್ತದೆ. ಎಳೆ ವೃಕ್ಷ ಅದ ಕಮರಿ ಹೋಗ್ತಾವಲ್ಲ, ಹುಲ್ಲಾದ ಚಳಿ ಜಾಸ್ತಿ ಆಯಿತು ಅಂತಂದ್ರೆ ಹಾಗೇ ಅಲ್ಲಿ ಚಳಿಯೊಳಗ ಆ ಲೋಹದ ಉರುಳಿ ಯಾವ ಪ್ರಕಾರ ಉಪ್ಪದ ಹರಳು ಕರಗ್ತಿದೆಯಲ್ಲ ಹಾಗೆ ಕರಗ್ತಿದೆ. ಆಗ್ತಿದೆ ವಿಶ್ವಾಸ? ಸ್ವಲ್ಪ ಚಳಿ ಇದ್ರೆ ಮತ್ತೊಂತ ಹಚ್ಕೊಳ್ಳಿ, ಸ್ವೆಟರ್ ತ ಅಸ್ತ, ಗ್ಲೌಸ್ ತ, ಸಾಕ್ಸ್ ತ. ಎಷ್ಟು ಇಲ್ಲಿ ಚಡಪಡಿಸ್ತೀವ್ರಿ. ಇಲ್ಲಿರೋದು ಭಾಳ ಕಮ್ಮಿ, ಎಷ್ಟು ಅನಂತದೊಳಗಿನ ಅನಂತ ಅನಂತ ಅನಂತಾಂಶ ರೀ. ಮತ್ತು ಅಲ್ಲೆಲ್ಲ ಇದ್ದದ್ದು ಎಷ್ಟು ಸಿಗಂಗಿಲ್ಲ ಹಚ್ಕೊಳಕ್ಕೆ. ಉಪ್ಪಿನ ಹರಳ ಯಾವ ಪ್ರಕಾರ ಶೀತಕ್ಕೆ ಕರಗುತ್ತಿದೆಯಲ್ಲ, ಹಾಗೆ ಲೋಹದ ಉರುಳಿ ಅಲ್ಲಿಯ ಚಳಿಗೆ ಕರಗುತ್ತಿದೆ. ತುಪ್ಪ ಯಾವ ಪ್ರಕಾರ ಗಟ್ಟಿಯಾದ ತುಪ್ಪ ಉಷ್ಣಕ್ಕೆ ಕರಗುತ್ತಿದೆಯೋ ಹಾಗೆಯೇ ಆ ಉಷ್ಣಕ್ಕ ಕರಗುತ್ತಿದೆ. ಮೊದಲಿನ 5.5 ಅದಾವಲ್ಲ ನರಕಗಳ, 5 ನರಕ ಮತ್ತೊಂದು ಅರ್ಧ ಭಾಗ, 4.5 5.5 ಏನ್ರಿ, ಅವೆಲ್ಲ ಉಷ್ಣದವ್ರೆ. ಕೆಳಗಿನೂ ಏನದವ ಶೀತ. 5ರೊಳಗಿಂದ ಅರ್ಧ 6 ಮತ್ತು 7. ತುಪ್ಪ ಕರಗುವ ಹಾಗೆ, ಉಪ್ಪಿನ ಹರಳು ಕರಗುವ ಹಾಗೆ ಉಷ್ಣ ಶೀತಗಳ ಅದಾವೆ. ರಜ್ಜು ಯಾವುದಕ್ಕಂತಾರು? ಆ ಲೋಹದ ಉರುಳಿಯನ್ನ ಆ ಮೇಲಿನಿಂದ ಬಿಟ್ಟ ನಂತರ ಅದು 6 ತಿಂಗಳ ಕ್ಷೇತ್ರ, 6 ತಿಂಗಳ ಕಾಲಾವಧಿಯವರೆಗೆ ಎಷ್ಟು ಕ್ಷೇತ್ರವನ್ನ ಕ್ರಮಿಸ್ತಿದೆಯೋ ಅದಕ್ಕೊಂದು ರಜ್ಜು ಅಂತಾರೆ. ಇದು ಸ್ಥೂಲ ಐತ್ರೆ, ಕರೆಕ್ಟ್ ಹಿಶೋಭ ಕರ್ನಾನ ಯೋಗದೊಳಗಿದೆ, ಓದುವ ಧೈರ್ಯ ಇದ್ರ ಕರೆಕ್ಟ್ ಒಂದು ರಜ್ಜು ಅಂದ್ರೆ ಎಷ್ಟ. ಹಾಗಾದ್ರೆ ಈ 343 ಘನರಜ್ಜು ಪ್ರಮಾಣವಾದಂಥ ಯಾವ ಲೋಕಾಕಾಶ ಇದೆ ಇರಲ್ಲ,
ಆ ಲೋಕಾಕಾಶದೊಳಗ ಇಂಥ ಪಂಚಸ್ಥಾವರಗಳ ಕೊಡದೊಳಗೆ ನೀರು ತುಂಬಿದ ಹಾಗೆ ತುಂಬಿದ್ದು ಇದಾವ್ರಿ. ಒಂದು ಶರೀರ ಯಾವಾಗೂ ಖಾಲಿ ಆಗುವುದಿಲ್ಲ. ಬೇಕಾದಷ್ಟು ಜೀವಗಳ ಸಿದ್ಧಾಲಯ ಸೇರಿ ಎಲ್ಲರೂ ಧರ್ಮ ಮಾಡಿ ಎಲ್ಲರೂ ಮುನಿದೀಕ್ಷಾ ತಗೊಂಡು ಮೋಕ್ಷಕ್ಕೆ ಹೋದ್ರೆ ಈ ಆಸ್ತಿ ಎಲ್ಲ ಭೋಗ್ಸವ್ರ ಯಾರು ಅನ್ನೋ ಪ್ರಶ್ನೆ ಇದೆ ರೀ. ಈ ಆಸ್ತಿ ಭೋಗ್ಸೋ ಚಿಂತೆ ಆಗೈತ್ರಿ. ಯಾರಿಗೆ ಬರೆಯೋದು, ಯಾರಿಗೆ ಕೊಡೋದು, ಇದರದ್ದು ಯೋಗ್ಯ ಉಪಯೋಗ ಉಪಭೋಗ ಯಾರು ಮಾಡ್ಬೋದು? ಹರಿ ಅನಂತ ಚಕ್ರವರ್ತಿಗಳಾಗಿ ಹೋದ್ರೆ ಅವ್ರು ಯಾರಿಗೆ ಕೊಡ್ಲಿಲ್ಲ, ಕೊಟ್ರೆ ಯಾರಿಗೆ ಸಿಗುವುದಿಲ್ಲ. ಇದೇನಿಲ್ರಿ. ರತ್ನಕರ್ಣ ಶ್ರವಕಾಚಾರದೊಳಗೆ ಏನು ಹೇಳಿದ್ರು? ಯಾವ ಸುಪುತ್ರದನು ಅವನಿಂದ ಧನದ ಆಸ್ತಿ ಅಪೇಕ್ಷೆ ಮಾಡುವುದಿಲ್ಲ, ಅವನು ಸ್ವಂತ ಕಮಾಯಿ ಮಾಡಿ ಸುಖ ಭೋಗಿಸ್ತಾನೆ, ಅರ್ಥಾತ್ ಭೋಗೋಪಭೋಗಗಳನ್ನ ಭೋಗಿಸ್ತಾನೆ. ಯಾವ ಕುಪುತ್ರದನಲ್ಲ ಅವನಿಗೆ ನೀ ಎಷ್ಟೋ ಗಳಿಸಿಟ್ರನೂ ಕೂಡ ಇದರದ ಅವನು ಭೋಗ ಮಾಡುವುದಿಲ್ಲ, ಅವನು ವ್ಯಸನದೊಳಗೆ ವಿನಿಯೋಗ ಮಾಡ್ತಾನೆ. ಅದಕ್ಕೆ ನೀ ಎರಡೂ ರೂಪದಿಂದ ಪುತ್ರನ ಸಲುವಾಗಿ ಆಸ್ತಿ ಸಂಪಾದನೆ ಮಾಡ್ತೇನೋ ಅನ್ನುವ ಮೋಹ ಬಿಡು ಮತ್ತು ನಿನ್ನ ಆತ್ಮ ಕಲ್ಯಾಣ ಮಾಡು. ಇದು ರತ್ನಕರ್ಣ. ಅದೇನು ಹೇಳ್ತು? 343 ಘನರಜ್ಜು ಪ್ರಮಾಣ ಕ್ಷೇತ್ರದೊಳಗ ಪಂಚಸ್ಥಾವರ ಜೀವಗಳ ಕೊಡದಲ್ಲಿ ನೀರು ತುಂಬಿದ ಹಾಗೆ ತುಂಬಿದ್ದು ಅದು. ಪೂರ್ತಿ ತುಂಬತೇವಲ್ಲ, ಬಕೆಟ್ ನಾವು ತುಂಬ್ತೇವೆ, 2 ಹನಿ ಬಿದ್ದರೆ 4 ಹನಿ ಕೆಳಗೆ ಬೀಳ್ತಾವ. ಅಷ್ಟು ತುಂಬಿದ್ದು ಇದೆ ಈ ಲೋಕಾಕಾಶ ಎಲ್ಲ. ಠಸ್ ರೀ. ಇನ್ನು ಒಂದರೊಳಗೆ ಹಾಕಿದ್ರೆ ಹಿಡಿಯುವುದಿಲ್ಲ, ಜಗನೇ ಇಲ್ಲ. ಹಾಗಾದ್ರೆ ಇಂಥ ಲೋಕಾಕಾಶದೊಳಗ ಅಷ್ಟಪಾಹುಡದ ಕಡೆಗೆ ತಿರುಗಿರ, ಭಾವಪಾಹುಡದ ಕಡೆಗೆ ತಿರುಗಿರ ಅವರು ಹೇಳ್ತಾರೆ, ಲೋಕಾಕಾಶದ ಮಧ್ಯದ 8 ಪ್ರದೇಶಗಳನ್ನು ಹೊರತುಪಡಿಸಿ ಇಡೀ 343 ಘನರಜ್ಜು ಪ್ರಮಾಣ ಆಕಾಶದೊಳಗ ನೀನು ಅನಂತ ಬಾರಿ ಜನ್ಮ ಮರಣ ಮಾಡದೇ ಇರುವಂಥ ಯಾವೊಂದು ಪ್ರದೇಶ ಶೇಷಿಲ್ಲ. ಯಾರ ಹತ್ರ ಹೋಗೋದು? ಕುಂದರ ಹತ್ರ ಹೋದ್ರೆ ಹೀಗೆ ಹೇಳ್ತಾರೆ, ಕರ್ಣಾನಿಯೋಗದ ಹತ್ರ ಹೋದ್ರೆ ಹೇಗೆ ಹೇಳ್ತಾರೆ, ಇಲ್ಲಿ ಚರಣಾನಿಯೋಗದ ಹತ್ರ ಬಂದ್ರೆ ಈ ಮಾಂಸಪೇಶಿ ನಿಗೋದಿ ಇದರದ್ದು ವರ್ಣನೆ ಮಾಡ್ತಾರೆ. ಅರ್ಥಾತ್ ನಾವು ಈ ಅಜ್ಞಾನದಿಂದ, ಮಿಥ್ಯಾತ್ವದಿಂದ, ದೇಹಾತ್ಮ ಬುದ್ಧಿಯಿಂದ ಈ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತಾ 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 ಅನಂತ ದುಃಖ ಭೋಗಿಸಿದ್ದೇವೆ ಸತತ. ಕಾರಣ ಏನು ಅಂತಂದ್ರ ಘೋರ ಪಾಪ ಮಾಡಿದ್ದೀವಿ. ದುಃಖ ಭೋಗಿಸ್ಬೇಕಾದ್ರೆ ಪಾಪ ಮಾಡಿದಾಗ ಭೋಗಿಸೋದಿರಲ್ಲ. ಪಾಪ ಏನು ಮಾಡಿದೇವ ನಾವು? ಸುಮ್ಮನೆ ಕೂತಿದ್ದೇವೆ ನೋಡಿ ಜಪ ಮಾಡ್ಕೊಂತ. 2 ತಾಸು ಬಸ್ಸಿಗೆ ಕೂಡ್ತೇನೋ, ಅಷ್ಟಕ್ಕೆ ಮಾಡ್ತೇನೋ, ಮತ್ತೆ 3 ಸಲ ಜಪ ಮಾಡ್ತೇನೋ, ಸಾಮಾಯಿಕ ಮಾಡ್ತೇನೋ, ಸ್ವಾಧ್ಯಾಯ. ಎಲ್ಲಿ ಪಾಪ ಎಲ್ಲಿ ಮಾಡಿದ್ದೇನೆ ನಾ? ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಈ ಶ್ಲೋಕದ ಮೂಲಕ ನೋಡೋಣೇನ್ರಿ ವಿಜಯಣ್ಣ? ಕುದಿಸದೇ ಇರುವಂತಹದ್ದ, ಕುದಿಸಿದ್ದ, ಕುದೀತಾ ಇರುವಂತಹದ್ದ ಯಾವುದಿದೆ? ಮಾಂಸ್. ಮಾಂಸ್ ಅಂದ್ರೆ ಏನ? ನಿಂದೇ ಮಾಂಸ್, ನೀನೇ ತಿಂತಾ ಇದ್ದಿ. ಅರ್ಥಾತ್ ವಿಭಾವ ಭಾವದ ಉದಯ ರೂಪ ಕರ್ಮದ ಫಲವನ್ನು ಭೋಗಿಸೋದು ಮತ್ತು ಪರಿಣಾಮ ರೂಪದ ಕರ್ಮ ಮಾಡೋದು. ಅದೇ ಮಾಂಸ ಇದೆ. ನಮ್ಮನ್ನ ನಾವು ತಿಂತಾ ಇದ್ದೀವಿ, ನಮ್ಮ ಮಾಂಸವನ್ನ ಸತತ ಸತತ ಪ್ರತಿ ಸಮಯಕ್ಕೆ. ಉದಯ ರೂಪ ಇದೆಯಲ್ಲ, ಅದು ಬೆಂದದ್ದಿದೆ, ಪಕ್ವಾಗಿ ಉದಯಕ್ಕೆ ಬಂದಿದೆಯಲ್ಲ ಪ್ರಭು. ತಾನ ಸತ್ತಿದೆ ಅದು ಹೌದು. ನಾವು ಸಾಯಿಸಲಿಲ್ಲ ನಮ್ಮನ್ನ, ತಾನ ಅನಾದಿ ರೂಢಿಯ ಅನುಸಾರ ಸತ್ತದ್ದಿದೆ, ಪ್ರತಿ ಸಮಯಕ್ಕೆ ಸಾಯ್ತಾ ಇದೆ. ವಿಕಾರಿ ಭಾವ ಅಂದ್ರೆ ಚೈತನ್ಯದ ಶವನಲ್ಲ, ಮಾಂಸನರೇ. ನಮಗೆಷ್ಟು ತಿಳಿತೈತಿ ನೋಡೋಣ, ಎಷ್ಟು ಸ್ವೀಕಾರ ಆಗ್ತೈತಿ, ಎಷ್ಟು ಜ್ಞಾನದೊಳಗೂ ಉಳಿತೈತಿ, ಎಷ್ಟು ಇವತ್ತಿಲ್ಲ ನಾಳೆ ನಮ್ಮನ್ನು ಎಚ್ಚರಿಸ್ತೈತಿ. ಇದನ್ನು ನಾವು ನೋಡ್ಕೊಳ್ಳೋದು ಅವಶ್ಯಕತೆ ಸುತ್ತ ಇದೆ. ಎಲ್ಲಿ ನೀ ಆ ಮಾಂಸ ತಿನ್ನಲಿಲ್ಲ ಒಂದು ಭವದೊಳಗೆ ಪ್ರಭು, ಯಾವುದರೇ ಒಂದು ಬರೇ ಕಾಯಿಕವಾಗಿ ತಿನ್ನದೇ ಇರಬಹುದು, ಅಥವಾ ಮನವಚನ ಕಾಯದಿಂದ ಬಿಟ್ಟಿರಬಹುದು. ಆದ್ರ ಪರಿಣಾಮದೊಳಗ ನಿನ್ನ ಯಾವ ಮೃತ ಪರಿಣಾಮ ಇದೆಯಲ್ಲ, ಅದು ಮಾಂಸ ಭಕ್ಷಣೆ ಇದೆ. ಮೃತ ಪರಿಣಾಮ ಯಾವುದರಿಂದ ಮೃತ ಆಗಿದೆಯಲ್ಲ,
ಚೈತನ್ಯ ಪ್ರಾಣದ ಘಾತ ಯಾವುದರಿಂದ ಆಗಿದೆ? ವಿಕಾರಿ ಭಾವದಿಂದ. ಹಾಗಾದ್ರೆ ಅನುಭವ ವಿಕಾರಿ ಭಾವದ್ದಿದೆಯೋ ಅಥವಾ ಚೈತನ್ಯ ಭಾವದ್ದಿದೆ? ವಿಕಾರಿ ಭಾವದ್ದಿದೆ. ವಿಕಾರಿ ಭಾವದ ಅಕೇಲ ವಿಕಾರಿ ಭಾವದ್ದಿದೆಯೋ ಅಥವಾ ವಿಕಾರಿ ಭಾವವನ್ನು ಚೈತನ್ಯ ಗ್ರಹಣ ಮಾಡಿ ಅನುಭವಿಸ್ತಾ ಇದ್ದೀರಿ? ಚೈತನ್ಯ ಅಂದ್ರೆ ವರ್ತಮಾನದೊಳಗೆ ಸಾಯಿಸ್ತಾ ಇದ್ದೇವೆ ಮತ್ತು ಅದನ್ನ ತಿಂತಾ ಇದ್ದೇವೆ. ಅದು ಪಕ್ವನೂ ಇದೆ. ಉದಯ ಕರ್ಮದ ಕಾಲ ಪಕ್ವಾಗದ ವಿನಃ ಉದಯಕ್ಕೆ ಇಲ್ಲಿ ಬರ್ತಿದೆ. ಹಾಗೆ ಜಡ ಕರ್ಮ ಉದಯಕ್ಕೆ ಬರ್ತಿದೆ ಅಂದ್ರೆ ನಮ್ದು ವಿಕೃತ ಭಾವದ ಫಲನರೇ. ಅದಕ್ಕೆ ಈ ಎಲ್ಲಾ ಶ್ಲೋಕಗಳದ್ದ ಸಾರಾಂಶ ಅದ ಇದೆ. ಮದ್ಯದ ಬಗ್ಗೆ ಹೇಳಿದ್ರ ಮೋಹದೊಳಗೆ ಮೂರ್ಛಿತಾಗಿದ್ದೇವಲ್ಲ, ಅದು ಮದ್ಯ. ಮಾಂಸದ ಬಗ್ಗೆ ಹೇಳಿದ್ರ ವಿಕೃತ ಫಲ. ವರ್ತಮಾನದೊಳಗೆ ಯಾವ ವಿಕಾರಿ ಭಾವ ಇದೆಯಲ್ಲ ಅದರದ್ದು ನಮಗೆ ಅನುಭೂತಿ ಇದೆ. ಮತ್ತು ಪೂರ್ವದೊಳಗೆ ಮಾಡಿದಂಥ ವಿಕಾರಿ ಭಾವದ್ದು ಯಾವ ಕರ್ಮದಿಂದ ಬಂದಾಗಿತ್ತಲ್ಲ ಅದ ಪಕ್ವ ಕಾಲದೊಳಗೆ ಏನು ಉದಯಕ್ಕೆ ಬಂದಿದೆ ಅದು ನಮಗೆ ಅನುಭವ ಇದೆ. ಎರಡೂ ಪ್ರಕಾರದ ಅನುಭವ ಇದೆ. ವರ್ತಮಾನದೊಳಗೆ ಯಾವ್ದು ಅನುಭವ ಇದೆ? ಅದು ಚೈತನ್ಯ ಯಾವ ಸಾಮರ್ಥ್ಯ ಇದೆಯೋ ಚೈತನ್ಯ ಸಾಮರ್ಥ್ಯ ಭಲೇ ತಿರೋಭೂತ ಆಗಿ ರಾಗದ್ವೇಷ ರೂಪದಿಂದ ಪರಿಣಮಿಸಿ ಆ ರಾಗದ್ವೇಷವನ್ನ ಸ್ವಯಂ ಚೈತನ್ಯ ಭಾವ ರೂಪದಿಂದ ಚೈತನ್ಯ ಭಾವದಿಂದ ಅನುಭವ ನಡೆದದ್ದೀರಿ. ಅದೇ ಇದೆಲ್ಲ ಮಾತು ಯಾರು ಹೇಳುವುದಿಲ್ಲ, ಯಾರಿಗೆ ಕೇಳಲಿಕ್ಕೆ ಅವಕಾಶ ಇಲ್ಲ, ಕೇಳಿದ್ರೆ ತಿಳಿಯುವುದಿಲ್ಲ, ಕೇಳಿದ್ರೆ ಮೊದಲು ವಿಶ್ವಾಸ ಆಗುವುದಿಲ್ಲ, ಆಮೇಲೆ ವಿಶ್ವಾಸನ ಆಗುವುದಿಲ್ಲ ಅಂದಮೇಲೆ ಅದರ ಬಗ್ಗೆ ವಿಚಾರ ಚಿಂತನ ಮಂಥನ ಅದರದ ನಿಷ್ಕರ್ಷ ನಿರ್ಣಯ ಆಮೇಲೆ ಮಾರ್ಗ ಪರಿವರ್ತನೆ ಇವೆಲ್ಲ ಬಹಳ ದೂರದವು. ಆದ್ರ ಢೋಲ ಭಾರಿಷೆ ಜಯ ಜಯ ಅನ್ನೋದೇನಿದೆಯಲ್ಲ ಅದು ಸುಲಭಿದೆ. ಆ ಡೋಲದ ಅನುಸಾರ ಡೋಲಾಯಮಾನ ಆಗೋದನ್ನು ಸುಲಭಿದೆ. ಸಹಜ ಅನಾದಿ ಅಭ್ಯಾಸ ಇದೆಯಲ್ಲ. ನಾನು ಯಾವುದೇ ಪ್ರಕಾರದ ಶುಭ ಕಾರ್ಯದ ನಿಷೇಧ ಮಾಡ್ತಾ ಇಲ್ಲ, ಆದರೆ ಶುಭ ಕಾರ್ಯದೊಳಗೆ ಮಗ್ನಾಗಿದ್ದೇವಲ್ಲ ಅದರದ ನಿಷೇಧ ಮಾಡ್ತಾ ಇದ್ದೇನೆ. ಶುಭ ಕಾರ್ಯದ ನಿಷೇಧ ಯಾರೂ ಮಾಡೋದು ಸಾಧ್ಯ ಇಲ್ಲ. ತತ್ವವನ್ನು ಒಂದು ಅಂಶ ಕೂಡ ವಿಕಲ್ಪದೊಳಗೂ ಕೂಡ ಯಾರು ತಿಳಿದಿದ್ದಾರೋ ಅವರು ಶುಭ ಕಾರ್ಯದ ನಿಷೇಧ ಮಾಡೋದು ಸಾಧ್ಯ ಇಲ್ಲ. ಆದರೆ ತಪ್ಪಿ ಕೂಡ ಆ ಶುಭ ಕಾರ್ಯದ ಅನುಮೋದನೆ ಮಾಡೋದು ಸಾಧ್ಯ. ಅನುಮೋದನೆನೋ ಅಥವಾ ಅದರ ಬಗ್ಗೆ ಅನುಮೋದನೆ ಒಳ್ಳೆ ಕಾರ್ಯ ಇದೆ ನೋಡಂತ ಹೇಳಿ ಅನುಮೋದನೆ ಆಗುವುದಿಲ್ಲ. ವ್ಯಕ್ತಿಗತ ನನ್ನಿಂದ ಆಗೋದಿಲ್ಲ. ಒಂದು ಅಂಶ ರೂಪದಿಂದ ತತ್ವ ಇಷ್ಟೊಂದು ಗಾಢ ಇರುವೆಳೆದೊಳಗೆ ಇಷ್ಟೊಂದು ಆಳ ಇರುವೆಳೆದೊಳಗೆ ಹೇಗೆ ಮಾಡೋದ್ರಿ? ಆ ಆಳ ಸ್ವಲ್ಪ ಅಂದಾಜರೇ ಬಂದ ನಂತರ ಹೇಗೆ ಅದರ ಅನುಮೋದನೆ ಮಾಡಬಹುದಾಗಿದೆ? ಅನುಮೋದನೆ ಮಾಡೋದ ಅರ್ಥಾತ್ ಏನಾಯ್ತರೆ? ಸಂಸಾರದ್ದನ ಅನುಮೋದನೆ, ಶುಭ ಕಾರ್ಯ ಶುಭ ಭಾವ ಇದೆಲ್ಲ ಏನಿದೆ ಸಂಸಾರ ಇದೆ ಅನ್ನೋದು ಸರ್ವಜ್ಞರ ವಚನ ಇದೆ. ಅದರ ವಿಶ್ವಾಸ ನಾವು ಕಣ್ಣು ಮುಚ್ಚಿ ಮಾಡೋದಿಲ್ಲ, ಆಗಮದ ಅಭ್ಯಾಸದಿಂದ ಮಾಡೋದ್ರೆ. ಈಗ ಹೇಳ್ತಲ್ಲ 343 ಘನರಜ್ಜು ಪ್ರಮಾಣದ ಆಕಾಶದೊಳಗ ಪಂಚಸ್ಥಾವರ ಜೀವಗಳ ಸೂಕ್ಷ್ಮವಾದರ ಭೇದ ಇದೆ ರೀ. ಪಂಚಸ್ಥಾವರ ಜೀವಗಳ ತುಂಬಿ 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 ಹೋಗಿದವೆ. ಹಾಗಾದ್ರೆ ಆ ಅಕ್ಷಯನಂತ ಸಂಸಾರಿ ಅರ್ಥಾತ್ ನಿಗೋದ ರಾಶಿಯಿಂದ ಮೇಲೆ ಬಂದಿದೆನ್ನ ಸಾಮಾನ್ಯ ಮಾತಿದೆಯನ್ನ ಅಸಾಮಾನ್ಯ ಮಾತಿದೆ ರೀ. ಯಾರೂ ಮಾಡಿಕೊಟ್ಟಿಲ್ಲ, ಯಾರ್ದೂ ಆಶೀರ್ವಾದ ಇಲ್ಲ, ಸಹಾಯ ಇಲ್ಲ. ಸುಧರ್ರ ಏನು ಯಾರ ಆಶೀರ್ವಾದದಿಂದ ಸದ್ಧರ್ಮ ವೃದ್ಧಿರಸ್ತು. ಏನಾಗ್ತಿದೆ ಅದರಿಂದ? ಏನಾಗ್ತಿದೆ? ವ್ಯವಹಾರ ಇದೆ, ಈ ಮಾತು ಸತ್ಯ. ತಿಳಿಸಿಕೊಡುವ ಸಲುವಾಗಿ ಇದೆ, ಈ ಮಾತು ಸತ್ಯ. ಸದ್ಧರ್ಮ ವೃದ್ಧಿರಸ್ತು ಅನ್ನುವಂಥ ವಚನ ಅಥವಾ ಭಾವಲಿಂಗಿ ಸಂತರಿಂದ ಭವ್ಯ ಜೀವವನ್ನು ಉದ್ದೇಶಿಸಿ ಬರ್ತಿದೆ, ಇದು ಮಾತು ಸತ್ಯ. ಆದ್ರೆ ಆ ಭಾವ ಬರಬೇಕಾದ್ರೆ ಆ ಪ್ರಕಾರದ ಭಾವ ಅವನಲ್ಲೇ ಸತತ ಅಲ್ಲಿ ಕಾಣಿಸ್ತಿದೆ ಅವರಿಗೆ. ಆ ಭಾವಕ್ಕೆ ಇವರ ಅನುಮೋದನೆ ಕೊಡ್ತಾರೆ. ಇವರು ಹೇಳುವುದರಿಂದ ಇವರ ಆಶೀರ್ವಾದದಿಂದ ಅವನಲ್ಲೇ ಆಗ್ತಿದೆ ಅಂತ ಭಾವ ಅನ್ನುವ ಮಾತಿಲ್ಲ. ಹೇಗೆ ಬರೋ ಸಾಧ್ಯತೆ ಹೇಳ್ರಿ? ಆದ್ರೆ ಬಂದಿದ್ದೇವೇನಿಲ್ರಿ. ಅದಕ್ಕೆ ಕಾಕತಾಳೀಯ ನ್ಯಾಯ ಅಂದರು.
ಮೋಕ್ಷ ಮಾರ್ಗ ಪ್ರಕಾಶಕದ ಆ ಮಾತು ಏನು ಹೇಳ್ತಿದ್ದೀರಿ? ನಿತ್ಯ ನಿಗೋಧದಿಂದ ಮೇಲೆ ಬರೋದು, ಪಂಚಸ್ಥಾವರದೊಳಗಿರೋದು. ಟೋಡರ ಮನುಷ್ಯ ಏನು ಹೇಳಿದ್ರು? ಪಂಚಸ್ಥಾವರದೊಳಗೆ ಬರೋದು ಭಾಗ್ಯದ ಮಾತಿವೆ. ಅಲ್ಲಿಂದ ತ್ರಸದೊಳಗೆ ಬರೋದು, ತ್ರಸದೊಳಗೆ ಬರೋದು ಚಿಂತಾಮಣಿ ಹಾಗೆ ಅಂತೇಳಿ ದೌಲತರಾಮರು ಹೇಳಿದ್ರು. ಆದ್ರೆ ಅಷ್ಟ ಹಗರು ಕೂಡ ಇಲ್ರಿ. ಅದ ಚಿಂತಾಮಣಿ ಎಲ್ಲಿ ಸಿಗೋದು? ಎಲ್ಲಿ ಸಿಗೋದು? ಚಿಂತಾಮಣಿಯ ಮಾತಂತೂ ಎಲ್ಲರೂ ಹೇಳ್ತಾರೆ. ಆ ಚಿಂತಾಮಣಿಯ ಮೇಲೆ ವಿಶ್ವಾಸ ಇದೆ. ಆದರೆ ಚಿಂತಾಮಣಿಗಿಂತ ಮಹಾಚಿಂತಾಮಣಿ ಪ್ರಾಪ್ತವಾಗಿರುವಂಥ ನಮ್ಮ ಜ್ಞಾನದ ವಿಕಾಸದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಆ ಚಿಂತಾಮಣಿಯ ಮೇಲೆ ವಿಶ್ವಾಸ ಇದೆ. ಯಾಕಂದ್ರೆ ಅದರ ಸ್ವರೂಪ ಹೇಳಿದ್ರಲ್ಲ, ಮನುಷ್ಯನೊಳಗೆ ಚಿಂತಿಸಿದ್ದೆಲ್ಲ ಸಿಗ್ತಿದೆ. ಇವನಿಗೆ ಬರೇ ಬಾಹ್ಯದ್ದು ಸಿಗೋದು ಬೇಕಾಗಿದೆ. ಆದರೆ ಇರುವ ನಿಧಿಯ ಕಡೆಗೆ ಇವನ ಲಕ್ಷಣ ಇಲ್ಲ. ಬಾಹ್ಯದ್ದೇನ್ರೆ ಶಿಖರ ಆನಂದ ಆನಂದ ಆನಂದ. ಅಂಥ ಅಲ್ಲಿಂದೇನು ಪಂಚಸ್ಥಾವರದಿಂದ ತ್ರಸ ಆಗೋದು, ತ್ರಸದಿಂದ ಮತ್ತೆ ಎರಡಿಂದದ್ದು ಮೂರು ಇದ್ದದ್ದು 4. ಅದು ಕ್ರಮವಾಗಿ ಆಗೋದಿಲ್ರಿ. 2 ಇಂದ್ರಿಯದ ಅವಸ್ಥೆ ಮುಗೀತು, ಇನ್ನು 3ಕ್ಕೆ ಹೋಗೋದು. ಹಾಗೆ ಮಾಡ್ತಿಲ್ರಿ. ಮತ್ತೆ ನಿಗೋದಕ್ಕೆ ಹೋಗ್ಬಹುದು. ಹೋಗತನ್ರಿ, ಹೋಗಿದನು 2 ಇಂದ್ರಿಯದವರೆಗೆ ಬಂದ ಚಿಂತಾಮಣಿಯ ಹಾಗೆ ಶ್ರೀನಿಕ್ ಭಾಯಿ ಅಲ್ಲಿಂದ ಮತ್ತೆ ನಿಗೋದಕ್ಕೆ ಹೋದ. ಅಂಥ ಪಾಪ ಏನು ಮಾಡಿದ ಅಲ್ಲಿ? ಅದು ಅರೆ ಆಗ್ತಾ ಇರ್ತಿದ್ದೀರಿ ಪಾಪ, ಆಗ್ತಾ ಇರ್ತಿದೆ. ಮತ್ತೆ ನಿಗೋದಕ್ಕೆ ಹೋದ. ಅಲ್ಲಿ ಎಷ್ಟ ಗೊತ್ತಿಲ್ಲ. ನಿಗೋದಕ್ಕೆ ಹೋದ್ಮೇಲೆ, ಒಮ್ಮೆ ನಿಗೋದಕ್ಕೆ ಹೋದ್ಮೇಲೆ ಎಷ್ಟ ಅನ್ನೋದ್ರದ ಗೊತ್ತಿಲ್ಲ ಅನ್ನೋದು ಉತ್ತರ ಹೇಳಲಿಲ್ಲ. ಗೊತ್ತಿಲ್ಲ ಅಂತ ನಾವು ಅನ್ನೋದಿದೆ. ಜ್ಞಾನಿಗಳದಕ್ಕೆ ಉತ್ತರ ಹೇಳಿದರು. ಯಾವ ಪ್ರಕಾರ ಭೂಮಿಯ ಮೇಲಿರುವಂತಹ ಕಲ್ಲನ್ನ ಆಗಸಕ್ಕೆ ಎಸೆದ್ರೆ ಅದು ಆಗಸದಲ್ಲಿ ಎಷ್ಟು ಇರ್ತಿದೆಯೋ ಅದು ತ್ರಸ ಅವಸ್ಥೆ ಅಥವಾ ಬೇರೆ ಅವಸ್ಥೆ. ಭೂಮಿಯ ಮೇಲೆ ಎಷ್ಟು ಇರ್ತಿದೆಯೋ ಅಷ್ಟು ನಿಗೋದು. ಮತ್ತೆ ಅವರೇ ಮಗು ಬಂದ, ಬಾಲಕ ಬಂದ, ಅದೇ ಕಲ್ಲನ್ನು ಯಾವಾಗ ಮೇಲೆ ಎಸೆಯೋದ್ರೆ ಅದು ಕಲ್ಲು ತುಳಿದು 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 ಪೃಥ್ವಿಯೊಳಗೆ ಒಂದಾಗಿ ಹೋಗ್ತಿದೆ, ಮಣ್ಣಾಗಿ ಹೋಗ್ತಿದ್ದೀರಿ. ಅದು ಮತ್ತೆ ಯಾವಾಗ ಕಲ್ಲಾಗ್ತಿದೆ ಗೊತ್ತಿಲ್ಲ. ಮಣ್ಣಾದದ್ದು ಕಲ್ಲಾದದ್ದು ಮಣ್ಣ ತಾನ ಆಗ್ತಿದೆಯೋ ಅಥವಾ ಯಾರಾದರೂ ಮಾಡ್ತಾರೆ? ಆಗ್ತೈತಿ. ಹಾಗಾದ್ರೆ ಮತ್ತದು ಕಲ್ಲಾಗಿ ಮತ್ತೆ ಅವನು ಬಾಲಕ ಎಂದೋ ಮೇಲೆ ಎಸೆದ್ರೆ ಅಷ್ಟು ಕಾಲ ಅವನ ಮೇಲೆ, ಮತ್ತದು ಭೂಮಿಯ ಮೇಲೆ ಇರೋದ ಅದನ್ನ ನೀವು ಪಂಚಪರಾವರ್ತನ ಸ್ವರೂಪ. ಅದಕ್ಕೆ ಸರ್ವಾರ್ಥ ಸಿದ್ಧಿ ನೋಡ್ರಿ ಅಂತ ಹೇಳಿತು. ನಮಗೆ ಸರ್ವಾರ್ಥದ ಸಿದ್ಧಿ ನಾವು ಬುದ್ಧಿಯಿಂದನೇ ಮಾಡ್ಕೊಳ್ಳೋದಿದೆಯಲ್ಲ, ಇಲ್ಲಿ ಅದನ್ನ ನಾವು ಮಾಡ್ತಾ ಇದ್ದೇವೆ. ಮತ್ತು ಆ ಪೂಜ್ಯಪಾದ ಆಚಾರ್ಯರ ಸರ್ವಾರ್ಥ ಸಿದ್ಧಿ ಯಾತಕೋದನು ಅಂತೀವ್ರಿ ನಾವಿಲ್ಲಿ ನಮಗೆ ಸರ್ವಾರ್ಥದ ಸಿದ್ಧಿ ಮಾಡ್ಕೊಳ್ತಾ ಇದ್ದೇವೆ. ಧನ ಸಂಪಾದನೆ ಮಾಡ್ತಾ ಇದ್ದೇವೆ, ಪತ್ನಿ ಪುತ್ರರನ್ನ ಸುಖವಾಗಿ ಇಡಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ, ಅವ್ರಿಗೆ ಮನೆ ಕಟ್ತಾ ಇದ್ದೇವೆ, ಅವ್ರಿಗೆ ಭೋಗ ಸಾಮಗ್ರಿ, ಅದು ನಮ್ಮ ಸರ್ವಾರ್ಥ ಸಿದ್ಧಿ. ಸರ್ವ ಅರ್ಥಗಳ ಸಿದ್ಧಿ, ಸರ್ವ ಪ್ರಯೋಜನಗಳ ಸಿದ್ಧಿ. ಮಕ್ಕಳು ಮದುವೆ ಮಾಡಿದೆವು, ಅವರವರಿಗೆ ಮನೆ ಕಟ್ಟಿಕೊಟ್ಟೆವು, ಅವರವ್ರ ಸಂಸಾರದೊಳಗೆ ಬಂದಾಗ ಆ ಮಕ್ಕಳಿಗೆ ಕೂಡ ಒಂದೊಂದು ಸುಂದರವಾದಂಥ ಮಕ್ಕಳಾದವು. ಇನ್ನೇನಿದೆ? ಇದು ಸರ್ವಾರ್ಥ ಸಿದ್ಧಿ ನಮ್ದು. ಅರ್ಥ ಅಂದ್ರೆ ಆರ್ಥಿಕ ದೃಷ್ಟಿಯಿಂದ ನೋಡಿ, ಆರ್ಥಿಕ ದೃಷ್ಟಿಯಿಂದ ನೋಡ್ತೇವೆ. ಅದೇ ನಮ್ಮ ಪ್ರಯೋಜನ ರೀ, ಅರ್ಥಾತ್ ಪ್ರಯೋಜನ ಮಾಡಿದ್ದೇನೆ. ಇನ್ನೇನು ನಂದು ಆಸೆ ಇಲ್ಲ ಅಂತ ಹೇಳ್ತಾರೆ ಹಳ್ಳಿಯವರು. ಎಲ್ಲ ನೋಡಿದ್ದೇನೆ, ಎಲ್ಲ ಮಾಡಿದ್ದೇನೆ, ಎಲ್ಲ ಆಗಿತ್ತು, ನಂದು ಆಶೆ ಎಲ್ಲ ಪೂರ್ಣ ಆಗಿತ್ತು. ನೋಡ್ಬೇಕಂತ ಇಚ್ಛೆ ಎಲ್ಲ ಆಗಿತ್ತು ಅಂತ ಹೇಳಿ ಮತ್ತೊಂದು ಯಂತ್ರ ಜೋಡಿಸಿರ್ತಾರೆ. ಇದೊಂದಾದ್ರೆ ಮುಖ ನೋಡ್ಬೇಕು, ಆಮೇಲೆ ಮದ್ವಿ ನೋಡ್ಬೇಕು. ಹಾಗಾದ್ರೆ ಆ ತ್ರಸದೊಳಗ ವಿಕಲತ್ರಯವನ್ನ ದಾಂಟೋದು ಮಹಾ ಕಠಿಣ. ವಿಕಲತ್ರಯ 2, 3, 4. ಆಮೇಲೆ ಪಂಚೇಂದ್ರಿಯಕ್ಕೆ ಬರೋದು ಮಹಾ ಕಠಿಣ. ದಾಟೋದು ಅರ್ಥಾತ್ ಪಂಚೇಂದ್ರಿಯಕ್ಕೆ ಬರೋದು. ಪಂಚೇಂದ್ರಿಯಕ್ಕೆ ಬಂದ ನಂತರ ಕೂಡ ತಿರಿಯಂಚದೊಳಗೆ ಸಂಜ್ಞಿ ಪಂಚೇಂದ್ರಿಯ ಆಗೋದು. ಸಂಜ್ಞಿ ಪಂಚೇಂದ್ರಿಯ ಅಂದ್ರೆ ಮನುಷ್ಯನ ಆಗಬೇಕು ಅಥವಾ ಆಗ್ತಾನೋ ಹೀಗಿಲ್ಲ. ಸಂಜ್ಞಿ ಪಂಚೇಂದ್ರಿಯ ತಿರಿಯಂಚ. ಆಮೇಲೆ ಮನುಷ್ಯದ ಮೇಲೆ ಪರ್ಯಾಪ್ತ, ಅಪರ್ಯಾಪ್ತಕ್ಕೆ ಹೊರಟು ಹೋಗ್ತಾರೆ. ಪರ್ಯಾಪ್ತ
ಪರ್ಯಾಪ್ತ ಇದ್ರೂ ಆ ಮನುಷ್ಯ ಜೈನ ಕುಲೋತ್ಪನ್ನ ಆಗಬೇಕು. ಆಮೇಲೆ 8 ವರ್ಷ ಅವನಿಗೆ ಪೂರ್ಣ ಆಗಬೇಕು. ಅಂದ್ರೆ ಅವನಿಗೆ ಸ್ವಪರಗಳದ್ದು ಪರಿಚಯ ಮಾಡಿಕೊಳ್ಳುವಂಥದ್ದು ಯೋಗ್ಯತೆ ಬರ್ತಿದೆ. ಅದನ್ನು ದಾಟಿದ ನಂತರ 8 ವರ್ಷ ಪೂರ್ಣ ಆಯಿತು, ಜೈನನ ಇದ್ದಾನೆ, ಎಲ್ಲ ಇದ್ದಾನೆ. ಆದರೆ ಜಿನೇಂದ್ರ ಪ್ರಭುವಿನ ಸಾನ್ನಿಧ್ಯ, ಜೈನ ಇದ್ರೂ ಕೂಡ ಜಿನೇಂದ್ರ ಪ್ರಭುವಿನ ಸಾನ್ನಿಧ್ಯ ಸಿಗ್ತಿದ್ದೀರಿ ಇಲ್ಲ. ಹೇಳ್ತಲ್ಲ ಹಿಂದಕ ಬೆಂಗಳೂರದೊಳಗ ಶಿಬಿರಕ್ಕೆ ಓದುವ ವ್ಯಕ್ತಿ ಬರ್ತಿದ್ದ. ಯಾಕೆ ಪಾಪ ಲೇಟ್ ಇವತ್ತ ಅಂಥೇಳಿ ಮಗ ಕೇಳಿದೆ. SLCಗಿದ್ದರಿ ಮಗ. ಅಲ್ಲಿ ಜೈನರದೊಂದು ಶಿಬಿರ ನಡೆದೈತಪ್ಪ, ಹೋಗಿದ್ನು. ಹಾಗಾದ್ರೆ ನಾವು ಯಾವ ಕಾಸ್ಟ್ ಪಾಪ? SLCಗಿದ್ದದ್ದು 16 ವರ್ಷದ ಹುಡುಗ ಕೇಳ್ತಾನೆ, ನಾವು ಯಾವ ಕಾಸ್ಟ್? ಅದು 8 ವರ್ಷ ಆದ ನಂತರ ಜಿನೇಂದ್ರ 8 ವರ್ಷ ಆಗೋದು ಮೊದಲು ಕಠಿಣ. 4 ತಿಂಗಳು 5 ತಿಂಗಳಿಗೆ ಹೋಗ್ತಾವೆ, 2 ವರ್ಷಕ್ಕೆ ಹೋಗ್ತಾವೆ, 3 ವರ್ಷಕ್ಕೆ ಹೋಗ್ತಾವೆ. ಹೌದು ಅಥವಾ ಇಲ್ಲರಿ? ಆಮೇಲೆ 8 ವರ್ಷ ಆದ ನಂತರ ಜಿನೇಂದ್ರ ಪ್ರಭುವಿನ ದರ್ಶನ ಸಾನ್ನಿಧ್ಯ ಸಿಗೋದು ಕಠಿಣ. ಅದರ ನಂತರ ಜಿನೇಂದ್ರ ಪ್ರಭುವಿನ ದರ್ಶನ ಅಂತೂ ಸಿಗಬಹುದು ಯಾವುದೋ ಮಹಾಭಾಗ್ಯದಿಂದ. ಆದರೆ ಜಿನೇಂದ್ರ ಪ್ರಭು ಹೇಳಿದಂಥ ಜೀವ, ಶರೀರ, ಸ್ವಭಾವ, ವಿಭಾವ, ಸಂಯೋಗ, ಆರದ್ರವ್ಯ, 7 ತತ್ವ, ಇವು ಒಂದಕ್ಕೊಂದು ಉತ್ತರೋತ್ತರ ದುರ್ಲಭ ಕೇಳಲಿಕ್ಕೆ ಸಿಗೋದು. ಇಷ್ಟ ಆದ ನಂತರ ಇವು ಮನಸ್ಸಿನಲ್ಲಿ ಇವನಿಗೆ ಹಿಡಿಸೋದು, ರುಚಿಸೋದು, ಅದರಲ್ಲೇ ಜ್ಞಾನ ಪ್ರವೃತ್ತಿ ಮಾಡೋದು, ಆ ಪ್ರವೃತ್ತಿಮಯ ಜ್ಞಾನದ ಮೂಲಕ ಇವನಿಗೆ ನಿರ್ಣಯ ಆಗೋದು, ಆಮೇಲೆ ಇವು ಸ್ವಪರಭೇದ ವಿಜ್ಞಾನದ ಮೂಲಕ ಆತ್ಮನ ಅನುಭೂತಿ ಮಾಡಿಕೊಳ್ಳೋದು. ಇವುಗಳನ್ನೆಲ್ಲ ಅಲ್ಲಿ ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿ ಹೇಳ್ತಾರೆ. ನಿಮಗೇನಾದ್ರು ಪಾಯಿಂಟ್ ಬಂದದ್ದೈತಿ? ಇವು ಎಲ್ಲ ಚಿಂತಾಮಣಿ ರತ್ನದ ಎಲ್ಲಿ ಚಿಂತಾಮಣಿ ರೀ? ಅನಂತವಾರಿ ಸಿಕ್ಕಿದೆ ಚಿಂತಾಮಣಿ, ಆದರೆ ಸಮ್ಯಕ್ ದರ್ಶನ ಸಿಗಲಿಲ್ಲ. ಸಮ್ಯಕ್ ದರ್ಶನ ಮಾಡಿಕೊಳ್ಳುವಂಥ ವಿಚಾರ ನಿರ್ಮಾಣ ಆಗಲಿಲ್ಲ ಈ ಜೀವನದಲ್ಲಿ. ಅಲ್ಲಿಂದ ಆ ರಾಶಿಯಿಂದ ಮೇಲೆ ಎದ್ದು ಬಂದದ್ದ ಎಂಥ ಮಾತ. 100 ಚೀಲದ ರಾಶಿ ಇದೆ ರೀ, ಗೋಧಿ ರಾಶಿ. ಗೋಧಿ ರಾಶಿ ಮಾಡಿದ್ದ ಇದೆ. ಅದರೊಳಗೆ ಎಷ್ಟು ಗೋಧಿ ಅಲ್ಲಿ ಹಾಳಾಗ್ತವೆ, ಏನಾಗ್ತವೆ, ದನ ತಿಂತವೆ, ದನಗಳು ಅದರೊಳಗೆ ತುಳಿದಾಡ್ತವೆ, ಏನೆಲ್ಲ ಆಗ್ತಿದೆ, ಬಿದ್ದು ಹೋಗ್ತವೆ. ನಂತರ ಎಷ್ಟು ಗೋಧಿ ಕಾಳುಗಳ ಮಾರ್ಕೆಟ್ ಸೇರ್ತವೆ. ಜೈನ್ ಅಥವಾ ಯಾರು ಭರಡಾಸಿ ಎಮ್ಮಿಗೆ ಹಾಕ್ತಾರೆ, ಯಾರು ರವೆ ಮಾಡ್ತಾರೆ, ಯಾರು ಏನು ಮಾಡ್ತಾರೆ. ಅದರೊಳಗಿನ ಯಾವುದೋ ಒಂದು ಕಾಳು, ಗೋಧಿ ಕಾಳ ತನ್ನನ್ನು ತಾನು ರವೆ ಅಥವಾ ಹಿಟ್ಟಿನ ರೂಪ ಮಾಡಿಕೊಂಡ ಅಥವಾ ಆಗಿ ಮೋಕ್ಷ ಮಾರ್ಗಸ್ಥ ಮುನಿರಾಜರ ಆಹಾರ ಪಾಣಿ ಪಾತ್ರದೊಳಗೆ ಹೋಗಿ ಆ ಮುನಿರಾಜರಿಗೆ ಆ ಆಹಾರದ ನಿಮಿತ್ತದಿಂದ ಶುದ್ಧೋಪಯೋಗದಲ್ಲಿ ಸ್ಥಿರತೆ ಆಗಿ ಮೋಕ್ಷಕ್ಕನ ಸಾಕ್ಷಾತ್ ಹೊರಟು. ಇದು ಆ ಜಡ ಆ ಪರಮಾಣುಗಳದ್ದು ಎಷ್ಟು ಯೋಗ್ಯತೆ ಇದೆ, ಸ್ವತಂತ್ರ. ಹೀಗೆ ಪ್ರತಿಯೊಂದರದ್ದು ನಾವು ವಿಚಾರ ಮಾಡಿದ್ರೆ ಅದು ಎಲ್ಲದಕ್ಕಿಂತ ಇದು ದುರ್ಲಭ ನಮಗೆ ಲಕ್ಷ್ಯದೊಳಗೆ ಬರ್ತಿದೆ. ಈಗ ನಮಗೇನು ಅವಸ್ಥಾ ಪ್ರಾಪ್ತಿ ಇದಿರಲ್ಲ, ನಾವೇನು ಮಾಡ್ತೇವೆ? ರಾಗ, ದ್ವೇಷ, ವಾದ, ವಿವಾದ, ವೈರ, ವಿರೋಧ. ಅವ್ನ ಮುಖ ನೋಡಂಗಿಲ್ಲ, ಈಕೆ ಮುಖ ನೋಡಂಗಿಲ್ಲ, ನಮ್ಗೆ ಬೇಡ ಡೈವರ್ಸ್ ತಗೊಳ್ಳೋದು ನಿಶ್ಚಿತ ಆಗೈತೆ. ಮನೆಗೆ ಹೋದ್ರೆ ಹೋಗಲಿ, ಹೊಲ ಹೋದ್ರೆ ಹೋಗಲಿ, ಆದರೆ ಅವನ ಕಡೆ ಮಾತ್ರ ಹೋಗಂಗಿಲ್ಲ. ಅಂದರೆ ಇವು ಹೋಗೋವನ ರೀ, ಇವು ಸಿಗೋವನ ಇಲ್ಲ. ಇದರದ ಇವು ಸೂಚಕ ಅದಾವ್ರಿ, ಧ್ವನಿ ರಮ್ಯತೆ ಅಂತ. ಇದಕ್ಕಿಂತ ಮಾಂಸ ಭಕ್ಷಣೆ ಇನ್ನೇನು ನೀವು ಮಾಡೋರದಿರಿ? ಯಾರು ಮಾಡೋ ಸಾಧ್ಯ ಇದೆ? ಇನ್ನು ಇದು ಯಾವ ರೀತಿಯ ಮಹಾ ಮಾಂಸ ಭಕ್ಷಣೆ, ಘೋರ ಪಾಪ ಇದೆಯಲ್ಲ. ಅದೇ ಪ್ರಕಾರ ಸ್ವಲ್ಪ ಕೂಡ ತರತಮತೆ ಇಲ್ಲ. ನೀವು ಒಬ್ಬರೇ ಬೇಕಾದರೆ ಬಿಡ್ರಿ, ಶುಭ ಭಾವದೊಳಗೆ ಧರ್ಮ ಮಾಡಿಸಿ. ಶುಭ ಭಾವದ ನಿಷೇಧ ಎಲ್ಲಿ ಯಾರೂ ಮಾಡಿಲ್ಲ. ನಿಷೇಧ ಮಾಡಿದರೆ ಅದು ಹೋಗೋದು ಸಾಧ್ಯ ಇಲ್ಲ. ಶುಭ ಭಾವ, ಶುಭ ಕಾರ್ಯ
ಒಳ್ಳೆಯ ಜೀವರುಗಳಲ್ಲೇ ಇರೋದು. ಅದು ಹೋಗೋ ಸಾಧ್ಯ ಇಲ್ಲ, ಅದರ ನಿಷೇಧ ಮಾಡೋದು ಅವಶ್ಯಕನೇ ಇಲ್ಲ, ಅದರ ನಿಷೇಧ ಯಾರೂ ಮಾಡಲೇ ಇಲ್ಲ. ಆದ್ರ ಅನಂತ ಕೇವಲಿಗಳ, ಅನಂತ ತೀರ್ಥಂಕರರ ಆ ಶುಭ ಭಾವವನ್ನ ಹಿತ ಅಂತ ಹೇಳಿ ಮನ್ನಿಸುವುದರ ನಿಷೇಧ ಮಾಡ್ತಾನೆ ಬಂದಿದ್ದಾರೆ. ಅದರಿಂದ ಯಾವುದೋ ಒಂದು ಜೀವಕ್ಕೆ ಪ್ರಜ್ಞೆ ಮೂಡಿ ಬಂದ ಆ ಜೀವ ತನ್ನ ಸುಖದ ಮಾರ್ಗವನ್ನು ಕಂಡುಕೊಂಡ, ಅವರ ಅನುಯಾಯಿ ಆದ, ಅವರ ಭಕ್ತ ಆದ, ಅವರ ಉಪಾಸಕ ಆದ, ಅವರ ಆರಾಧಕ ಆದ, ಆರಾಧಕ ಆದ, ಸಮರ್ಪಣೆ ಮಾಡಿಕೊಂಡ ಆರಾಧಕ ಆದ. ಆರಾಧನೆ ಎಷ್ಟದವ್ರಿಗೆ? 4. ಇಂದ್ರಧ್ವಜ ಆರಾಧನೆ, ಕರ್ಮದಹನ ಆರಾಧನೆ, ಸಿದ್ಧಚಕ್ರ ಆರಾಧನೆ, ತ್ರಿಲೋಕ ಮಂಡಲ. ಹೌದೇನಿಲ್ಲ? ಅಲ್ಲ. ಹಾಗಾದ್ರೆ ಪಂಚಪರಮೇಷ್ಠಿ ಆರಾಧನೆ, ರತ್ನತ್ರಯ ಆರಾಧನೆ, 24 ತೀರ್ಥಂಕರ ಆರಾಧನೆ ಎಷ್ಟದವ್ರಿ? 4 ಅದಾವ. ಸಮ್ಯಕ್ ದರ್ಶನ ಆರಾಧನೆ, ಸಮ್ಯಕ್ ಜ್ಞಾನ ಆರಾಧನೆ, ಸಮ್ಯಕ್ ಚಾರಿತ್ರ ಆರಾಧನೆ, ಸಮ್ಯಕ್ ತಪಾರಾಧನೆ. ಅವ ಆರಾಧಕರೇ. ಪ್ರತಿಯೊಬ್ಬ ತೀರ್ಥಂಕರರ ಈ ದಿವ್ಯ ಧ್ವನಿಯನ್ನ ಆಲಿಸಿ ಅವರ ಆರಾಧನೆ ಮಾಡಿದ ಅನ್ನೋದು ವ್ಯವಹಾರದ ಕಥನ. ಈ 4 ಪ್ರಕಾರದ ಆರಾಧನೆ ಮಾಡಿ ಅವ ಕೃತಕೃತ್ಯ ಆದ ಅನ್ನೋದು ಇದು ವಾಸ್ತವಿಕ ಕಥೆ. ಎಷ್ಟು ಜೀವ ಅಂಟಬಹುದು ಈ ಪಂಚಮ ಕಾಲದೊಳಗೆ. ಅರೆ, ನನಗೆ ವಿಶ್ವಾಸ ಆಗ್ತಾ ಇದೆಯೇನ ಒಳಗೆ ನೋಡ್ಕೊಳ್ಬೇಕ್ರೆ, ಭಯದಿಂದ ನಡಗಬೇಕ್ರೆ. ಇಲ್ಲದಿದ್ದರೆ ಮತ್ತು ಆ ಅಕ್ಷಯ ಅನಂತ ರಾಶಿಯೊಳಗೆ ಒಂದಾಗಿ ಹೋಗುವುದರಲ್ಲಿ ಯಾವ ಸಂದೇಹನೂ ಇಲ್ಲ. ಮರೆ ಯಾರ ಆಶೀರ್ವಾದ ಶಾಪ ಇಲ್ಲ. ಈಗ ಭಜನೆ ನಡೆದು ಶಾಪ ನುತಿಗಳ ಎಲ್ಲ ತ್ಯಜಿಸಿ ನಾವೇನು ಮಾಡಿದಿರ್ತಪ್ಪ ಎಲ್ಲ ಪಿಕ್ಚರ್ ಮತ್ತೆ ಕಾಣಿಸ್ಬೇಕಲ್ಲ. ಅದು ಕಾಣಿಸೋದು ಅರ್ಥಾತ್ ಅದು ತೋರಿಸೋದನ್ನ ಜಿನವಾಣಿ ಇದೆ ರೀ. ಇಲ್ಲದ ಸಲ್ಲದ ಗುಣಗಳನ್ನ ಹೇಳಿ ಪ್ರಶಂಸೆ ಮಾಡೋದ ಅದು ಲೋಕರಂಜನೆ ಇದೆ, ಅದು ಸಂಸಾರ ಮಾರ್ಗ ಇದೆ ರೀ. ಇಲ್ಲದ ಸಲ್ಲದ ಗುಣ ಏನು ಇಲ್ಲವೇ ಇಲ್ಲ ನಮ್ಮಲ್ಲಿ. ಯಾಕೆ ಅಂತಂದ್ರೆ ಗುಣ ಸಮ್ಯಕ್ ದರ್ಶನದಿಂದನ ಇವನಲ್ಲಿ ಗುಣಗಳ ಪ್ರಕಟತೆ ಅಥವಾ ಗುಣಿ ಅನ್ನಿಸಿಕೊಳ್ಳುವಂಥ ಯೋಗ್ಯತೆ. ಅನಂತ ಕಾಲದೊಳಗ ಅನಾದಿ ಸಂಸಾರದೊಳಗ ತನ್ನನ್ನು ತಾನ ಮರೆತು ಪರಿಭ್ರಮಣ ಮಾಡ್ತಾ ಇರುವಂಥ ಈ ಅನಾಥ ಜೀವಕ ಅನಾಥ ಮುನಿ ಕಥೆ ಬರ್ತಿದೆಯಲ್ಲ, ಒಂದ್ಸಲ ತಾಜಾ ಓದಿದ. ಅನಾಥ 2 ಪ್ರಕಾರದಿಂದ ಅರ್ಥ ಮಾಡಬಹುದು. ಜೀವ ಸಂಸಾರದೊಳಗೆ ಅನಾಥನ ಇದೆ, ಯಾರವರು ಯಾರು ಇಲ್ಲ. ಎಷ್ಟೊಂದು ಪ್ರೀತಿಯಿಂದ ಅಪ್ಪಿಕೊಂಡಂಥ ಪತ್ನಿ, ಮುತ್ತಿಟ್ಟು ಬೆಳೆಸಿದಂಥ ಮಕ್ಕಳ 4-6 ದಿವಸ ತಾಯಿ ಅಥವಾ ತಂದೆ ಧರಾಶಾಹಿಯಾಗಿ ಹಾಸಿಗೆ ಹಿಡಿದಳು ಅಂತಂದ್ರೆ ಸಾಯ್ತಾ ಯಾಕಿಲ್ಲ ಅಂಥೇಳಿ ಸಹಜ ವಿಕಲ್ಪ ಅವರಲ್ಲಿ ಬಂದೇ ಬರ್ತಿದೆ. ಸಂಸಾರದ ನಿಯಮ ಇದೆ, ಯಾರೂ ಇದಕ್ಕೆ ಹೊರತಿಲ್ಲ, ಅಪವಾದ ಯಾರೂ ಇಲ್ಲ. ಹಾಗಾದ್ರೆ ಅನಾಥ ಇದ್ದಾನೋ ಅಥವಾ ಇಲ್ಲರಿ ಜೀವ ಸಂಸಾರದೊಳಗೆ? ಯಾವ ದೇವದಾನವರು ಇಲ್ಲ ಇವನಿಗೆ.
ಯಾವ ದೇವಾದಿಗಳ ಸಹಾಯ ಮಾಡುವುದಿಲ್ಲ. ನೀವು ಬೇಕಾದಷ್ಟು ಪೂಜೆ ಮಾಡಿರಿ, ಬೇಕಾದಷ್ಟು ಏನು ಬೇಕಾದ್ರೆ ಮಾಡಿ. ರಾಗಿ ದ್ವೇಷಿ ದೇವಿ ದೇವುಗಳು ಕೂಡ ಸಹಾಯ ಮಾಡುವುದಿಲ್ಲ, ವೀತರಾಗಿ ದೇವು ಕೂಡ ಸಹಾಯ ಮಾಡುವುದಿಲ್ಲ ಅಂಥೇಳಿ ಅನಾಥದನ್ರಿ. ಅನಾಥ. ಇನ್ನು ಪರಬ್ರಹ್ಮ ಪರಮೇಶ್ವರ ಶಬ್ದ ಏನು ಹೇಳ್ತಾನ, ಆ ಶಬ್ದದ ಅನುಸಾರ ಅಲ್ಲಿ ಅನಾಥ ಮುನಿಯ ಕಥೆ ಬರ್ತಿದೆ. ಅನಾಥ ಸನಾಥ. ಅನಾಥ ಅಂತಂದ್ರೆ ಯಾರೂ ನನ್ನ ತಲೆ ಮೇಲಿಲ್ಲ, ನೀ ಹೀಗೆ ನಡಿ, ಸಂಸಾರ ಮಾರ್ಗದೊಳಗನ ನಡಿ ಅಂಥೇಳಿ ಹೇಳುವಂಥ ನಾಥ ಯಾವು, ಈಶ್ವರ ಯಾವು ನನ್ನನ್ನು ಆ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವುದಿಲ್ಲ. ಇನ್ನು ಸನಾಥ ಅಂಥೇಳಿ ಶಬ್ದ ಪ್ರಯೋಗ ಅಲ್ಲೇ ಬರ್ತಿದೆ. ಅನಾಥ ಮುನಿ ಹೆಡ್ಡಿಂಗ್ ಇದೆ, ಸನಾಥ. ಸನಾಥ, ನಾನು ಅನಾಥ ಇಲ್ಲ, ನನ್ನನ್ನು ನಾನು ಮೋಕ್ಷ ಮಾರ್ಗದಲ್ಲಿ ತೆಗೆದುಕೊಳ್ಳುವಂಥ ಸನಾಥ. ನನ್ನ ಒಡೆಯ ನಾನೇ ಇದ್ದೇನೆ, ಆತ್ಮನ ಗುರು ಬಂತಲ್ಲ. ನಿಜ ಹಿತದ ಅಭಿಲಾಷಿಯು ಆತ್ಮ, ನಿಜ ಹಿತದ ಪ್ರೇರಕನು ಆತ್ಮ, ನಿಜ ಹಿತದ ನೇತಾರನು ಆತ್ಮ, ಅದರಿಂದ ಆತ್ಮನ ಗುರು ಆತ್ಮನಿಹನು. ಇಲ್ಲಿ ಸನಾಥ. ಅನಾಥ ಅರ್ಥಾತ್ ನನ್ನನ್ನು ಸಂಸಾರದೊಳಗೆ ಕರ್ಕೊಂಡು ಹೋಗುವ ಸಲುವಾಗಿ ಜಬರ್ದಸ್ತಿ ಒತ್ತಾಯಪೂರ್ವಕ ನರಕಾದಿ ಗತಿಗಳಿಗೆ ನಿಗೋದದಂಥ ಅನಂತ ಸಂಸಾರದೊಳಗೆ ಮುಳುಗಿಸುವಂಥ ಈಶ್ವರ ಯಾವೂ ಇಲ್ಲ. ಸನಾಥ ಅರ್ಥಾತ್ ಮೋಕ್ಷ ಮಾರ್ಗದೊಳಗೆ ನನ್ನನ್ನು ನಾನೇ ನಡೆಸಿಕೊಂಡು ಹೋಗುವಂಥ ನಾಥ ನನಗೆ ಇದ್ದಾನೆ. ಆ ಈಶ್ವರನ ಅನುಸಾರ ನಾನು ಹೋದ್ರೆ ಸಾಕ್ಷಾತ್ ಮೋಕ್ಷವನ್ನು ಆದಿನಾಥ್. ಆದಿನಾಥ್. ಆದಿ ಅಂದ್ರೆ ಮೊದಲನೇ ನಾಥ, ಮೊದಲನೇ ದೇವ್, ಆದಿ ದೇವ್, ಆದಿ ದೇವ್. ನಿಜನಾಥ ನಿರಂಜನ. ಅದು ಸನಾಥ. ಕರ್ಮದ ಕಾರಣದಿಂದನೇ ಹೀಗಾಯ್ತು ಅಂಥೇಳಿ ಏನು ಅನ್ನೋದಿದೆಯಲ್ಲ, ಅದು ಅನಾಥ. ಕರ್ಮ ಏನೂ ಮಾಡಿಲ್ಲ, ಕರ್ಮ ನಮ್ಮ ಮೇಲೆ ನಾಥ, ಈಶ್ವರ ಆಗೇ ಇಲ್ಲ. ಅದು ಅನಾಥ. ಮತ್ತು ಅವೆರಡೂ ಬಿಟ್ಟು ಈಗ ನಮ್ಮ ಅಪೇಕ್ಷೆಯಿಂದ ನಮ್ಮನ್ನು ನಾವು ನೋಡಿದರೆ ನಿತಾಂತ ಅನಾಥ. ಅರ್ಥಾತ್ ನಮಗೆ ಸಹಾಯ ಮಾಡುವಂಥವ್ರು ಯಾರೂ ಇಲ್ಲ. ಬೇಕಾದಷ್ಟು ನಾನು ಯಾರ್ಯಾರನ್ನೋ ನಂಬಿ ನೋಡಿದೆ, ಇಡೀ ಭವವನ್ನು ಅವರ ಸಲುವಾಗಿ ವಿನಿಯೋಗ ಮಾಡಿ ನೋಡಿದೆ, ಆದರೆ ನನಗೆ ಯಾರು ಸುಖ ಬಿಡಲಿಲ್ಲ, ನನ್ನನ್ನು ದುಃಖದಿಂದ ಯಾರು ಬೆಳೆಸಲಿಲ್ಲ. ಅನೇಕ ಪ್ರಕಾರದ ವಿದ್ಯೆ ಸಾಮರ್ಥ್ಯ ರಿದ್ಧಿ ಇರುವಂಥ ಯಾವ ರಾಗಿ ದ್ವೇಷಿ ದೇವತೆಗಳು ನನ್ನನ್ನು ಸಂಸಾರ ದುಃಖದಿಂದ ಬಿಡಿಸೋ ಸಾಧ್ಯ ಇಲ್ಲ, ಒಂದು ಸಮಯ ಶಾಂತಿ ಕೊಡೋ ಸಾಧ್ಯ ಇಲ್ಲ. ವೀತರಾಗಿ ದೇವು ಕೂಡ ಸಾಧ್ಯ ಇಲ್ಲ. ಅವರು ತಮ್ಮ ಅನಂತ ಚತುಷ್ಟಯದೊಳಗೆ ಅಂತರ್ನಿಮಗ್ನ ಇದ್ದಾರೆ. ಅವರು ಒಂದು ವೇಳೆ ನನ್ನನ್ನು ದುಃಖದಿಂದ ಬಿಡಿಸುವ ವಿಕಲ್ಪ ಆದರೂ ಮಾಡಿದ್ರು ಅಂತಂದ್ರೆ ಅವರು ಸ್ವಯಂ ದುಃಖದ ಸಾಗರದೊಳಗೆ ಬೀಳ್ತಾರೆ. ಅಂಥ ಅಜ್ಞಾನಜನ್ಯ ಕೆಲಸ ಅವ್ರು ಯಾತಕ್ಕೆ ಮಾಡ್ಯಾರ್ರಿ? ಸರ್ವಜ್ಞ ಅದರ್ರಿ, ಅಷ್ಟು ಜ್ಞಾನಿ ಅದರ್ರಿ. ಒಂದು ವೇಳೆ ತಪ್ಪೆ ನನ್ನ ಭಕ್ತಿಗೆ ಮೆಚ್ಚಿ ಶಕ್ತಿ ಇಲ್ರಿ. ಸರಾಗಿ ಅರ್ಥಾತ್ ಅವರ ಸಂಸಾರಗಳು. ಅದಕ್ಕೆ ಈ ಸಂಸಾರದಲ್ಲಿ ಈ ಜೀವ ನಿರಂತರ ಮಾಂಸ ಭಕ್ಷಣೆ ಮಾಡ್ತಾ ಇದ್ದಾನೆ ಅಂಥೇಳಿ ಹೇಳುವುದರದ ಏನು ಇವತ್ತು ಚರ್ಚೆ ಬಂದದ್ದಿದೆ, ಅದರದ ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಿ ನೋಡಿ. ನಿರಂತರ ಅಪಕ್ವ ಮಾಂಸನು ಮತ್ತು ಪಕ್ವ ಮಾಂಸನು. ಅರ್ಧ ಕಚ್ಚ ಅಂತಂದ್ರೆ ಮತ್ತೆ ಏನು ಇದಿರಲೇ ಇದೆ. ಚೈತನ್ಯ ಇರುವೆಳೆದೊಳಗೆ ಅಚೈತನ್ಯ ರೂಪದ ಭಾವ, ಅಚೈತನ್ಯ ರೂಪದ ಭಾವದ ಅನುಭವ ಮಾಡ್ತಾ ಇದ್ದಾರೆ, ಚೈತನ್ಯದಿಂದ ಮಾಡ್ತಾ ಇದ್ದಾರೆ. ಪೂರ ಏನು ಅದರದ ಅಭಾವ ಆಗಿಲ್ಲ, ಪೂರಾ ಅಭಾವ ಆಗಿಲ್ಲ. ಯಾವುದರದ? ಚೈತನ್ಯ ಭಾವ. ನಿಗೋಧದಲ್ಲಿ ಕೂಡ ಆಗಿಲ್ಲ. ಚೈತನ್ಯ ಭಾವದ ಪೂರಾ ಅಭಾವ ಆದ್ರೆ ಚೈತನ್ಯ ಉಳಿಯುವುದು ಹೇಗ್ರಿ? ಅದ
ಎಷ್ಟು ಅಂಶದಿಂದ ಅಭಾವ ಆಗಿದೆಯೋ ಅಷ್ಟು ಅಂಶದಿಂದ ಪ್ರತ್ಯಕ್ಷ ಸಾಯಿಸುವ ರೂಪದ ಅದು ಕುದಿಯದೇ ಇರುವಂತಹ ಮಾಂಸ. ಎಷ್ಟು ಅಂಶದಿಂದ ಅದರದ ಹಿಂದಿನ ಫಲ ಭೋಗಿಸ್ತಾ ಇದೆಯೋ ಅದು ಪಕ್ವ ಮಾಂಸ, ಮತ್ತು ಅದು ಕುದೀತಾನೆ ಇದೆ. ನೋಡ್ರಿ, ಇದು ವಿಚಾರ ಏನಿದೆ, ಪ್ರತಿಯೊಂದಕ್ಕೂ ಶಬ್ದಶಃ ಶಬ್ದಕ್ಕೆ ಶಬ್ದ ಸಿಗದೇ ಇದ್ರೂ ಕೂಡ ಆ ಭಾವವನ್ನ ಹಿಡ್ಕೊಂಡು ಒಂದಿಷ್ಟು ವಿಚಾರ ಮಾಡಿ ನೋಡಿದ್ರೆ ಇದುವೇ ಮಾಂಸಭಕ್ಷಣ ಸತ್ಯ ಆಗ್ತಿದೆಯೋ ಅಥವಾ ಇಲ್ಲೇನು ಶಬ್ದದಿಂದ ಹೇಳಿದ್ದಾರೆ ಆ ಮಾಂಸಭಕ್ಷಣ ಸತ್ಯ ಆಗ್ತಿದೆ. ಯಾರು ಮಾಡಲಿಕ್ಕೆ ಸಾಧ್ಯ ಇದೆ? ಜೈನರಂತೂ ಮಾಂಸಭಕ್ಷಣ ಮಾಡೋದನ್ನೇ ಇಲ್ಲ. ಅಜೈನರು ಕೂಡ ಎಲ್ಲರೂ ಮಾಡೋದಿಲ್ರಿ, ಮಾಡ್ತಾರೇನ್ರಿ? ಹಾಗಾದ್ರೆ ಮಾಂಸದ ತ್ಯಾಗಿ ಅದಾರ್ರಿ ಅವರೆಲ್ಲರೂ. ಇವರಂದ್ರೆ ಜೈನರು, ಅವರಂದ್ರೆ ಜೈನೇತರ. ಮಾಂಸದ ತ್ಯಾಗಿ ಅದಾರ್ರಿ. ಏಕೆಂದ್ರೆ ಈ ಜೀವೇನು ಮಾಂಸ ಭಕ್ಷಣೆ ಮಾಡ್ತೀವಿ, ಹಾಗಾದ್ರೆ ಅದು ಮಾಂಸದ ತ್ಯಾಗಿ ಇದೆ. ಮಾಂಸ ಭಕ್ಷಣೆ ಇದು ಇದೆ ರೀ. ತನ್ನ ಚೈತನ್ಯ ಪ್ರಾಣವನ್ನ ಹನನ ಮಾಡಿ ಸ್ವಲ್ಪ ಯಾವ ಚೈತನ್ಯದ ಅಂಶ ಎಷ್ಟು ತರತಮ ರೂಪದಿಂದ ಅವಸ್ಥಾ ಸಾಪೇಕ್ಷಿ ಎಷ್ಟು ಪ್ರಗಟ ಇದೆಯೋ ಅದರ ಮೂಲಕ ಅಚೇತನ ಭಾವದ್ದೇ ಅರ್ಥಾತ್ ಮಾಂಸದನ ಅನುಭವ ಯಾವುದರ್ಧ ನಡೆದಿದೆ. ಎಲ್ಲ ರೀತಿಯಿಂದ ಹೇಳಿತು. ನರಕದಲ್ಲಿ ಇರುವಂಥ ಚಳಿ ಉಷ್ಣಗಳಿಗೆ ಕಾರಣ ಯಾರು? ಈ ಜೀವದ ವಿಕಾರ. ಸಜೀವ ನರಕಕ್ಕೆ ಯಾರು ಹೋಗ್ತಾರೆ? ಪಂಚಸ್ಥಾವರ ಜೀವಗಳು ನರಕಕ್ಕೆ ಹೋಗೋದನ್ನೇ ಇಲ್ಲ. ಸಂಜ್ಞೆ ಪಂಚೇಂದ್ರಿಯ ಜೀವನ ನರಕಕ್ಕೆ ಹೋಗ್ತಾರೆ. ಎಂಥ ಮಾಂಸಭಕ್ಷಣೆ! ಯಾರು ನರಕಕ್ಕೆ ಹೋಗ್ತಾರೆ? ನರಕದಿಂದ ಬಂದು ಎಲ್ಲಿ ಹೋಗ್ತಾವ ಜೀವಗಳ? ಇದೆಲ್ಲ ಸ್ವಲ್ಪ ಅಭ್ಯಾಸ ಮಾಡಿದ ನಂತರ ಅಥವಾ ಬರೀ ವಚನ ಕೂಡ ಮಾಡಿದ ನಂತರ ಎಲ್ಲಿದೆ ಮಾಂಸಭಕ್ಷಣ, ಎಲ್ಲಿದೆ ಧರ್ಮಾಚರಣೆ, ಎಲ್ಲಿದೆ ಶುಭ ಭಾವ, ಯಾವುದರೊಳಗೆ ಈ ಜೀವ ಶುಭ ಅಂಥೇಳಿ ತಿಳಿತಾ ಇದೆ, ಎಲ್ಲವೂ ಲಕ್ಷ್ಯಗಳು ಬರೋದು ಸಾಧ್ಯ ಇದೆ. ಆದರೆ ನಾವು ಯಾವುದ ಅಲ್ಪ ಸ್ವಲ್ಪ ಸಿಕ್ಕತೋ ಅದನ್ನು ನಾವು ಧರ್ಮ ಅಂಥೇಳಿ ಕೊಂಡಾಡ್ತಾ ಇದ್ದೇವೆ. ಅದರಿಂದ ಅದಕ್ಕೆ ಮೊನ್ನೆ ದಿವಸ ಹೇಳಿತ್ತಲ್ಲ, ನಾವೇನಾದರೂ ಅಧಿಕ ವಿರಾಧನೆ ಮಾಡ್ತಾ ಇದ್ದೇವೇನಾ ದೇವಶಾಸ್ತ್ರ ಗುರುವಿಂದ? ಇದು ವಿಚಾರ ಮಾಡಬೇಕು. ಅಧಿಕ ಮಾಡ್ತಾ ಇದ್ದೇವೇನಾ? ಜೀವದ ಸ್ವರೂಪವನ್ನು ಓದಿದ ನಂತರ ಕೂಡ ಜೀವದ ಚೈತನ್ಯ ಸಾಮರ್ಥ್ಯವನ್ನು ಲಕ್ಷ್ಯದೊಳಗೆ ತೆಗೆದುಕೊಂಡ ನಂತರ ಕೂಡ ಆ ಚೈತನ್ಯ ಸಾಮರ್ಥ್ಯದ ಸದ್ವಿನಿಯೋಗ ಮಾಡದೇ ಇರೋದ ದೇವಶಾಸ್ತ್ರ ಗುರುಗಳದ್ದ ವಿರಾಧನೆಯೂ ಇದೆ. ವಿರಾಧನೆಯೂ ಇದೆ. ಜೀವದ ಸ್ವರೂಪವನ್ನು ತಿಳಿದ ನಂತರ, ಜೀವದ ಚೈತನ್ಯ ಸಾಮರ್ಥ್ಯ ಲಕ್ಷ್ಯಗಳಿಗೆ ಬಂದ ನಂತರ ಅದರ ಸದ್ವಿನಿಯೋಗ ಮಾಡುವುದೇ ದೇವಶಾಸ್ತ್ರ ಗುರುವಿನ ಆದರ ಇದೆ, ಆರಾಧನೆ ಇದೆ. ಸದ್ವಿನಿಯೋಗ ಯಾವುದು? ಚೈತನ್ಯ ಸಾಮರ್ಥ್ಯದ ಸದ್ವಿನಿಯೋಗ ಯಾವುದು? ಚೈತನ್ಯ ಸಾಮರ್ಥ್ಯದ ಸದ್ವಿನಿಯೋಗ ಚೈತನ್ಯ ವಸ್ತುವಿನೊಳಗನ ತನ್ನತನವನ್ನು ಪರಿಸ್ಥಾಪನೆ ಮಾಡುವುದೇನಿದೆ, ಇದುವೇ ಚೈತನ್ಯ ಸಾಮರ್ಥ್ಯದ ಸದ್ವಿನಿಯೋಗ ಇದೆ. ಇದರಿಂದನ ವೀತರಾಗಿ ದೇವ ನಿರ್ಗ್ರಂಥ ಗುರು ಮತ್ತು ಸಿದ್ಧಾಂತ ಶಾಸ್ತ್ರದ ಆಧಾರ ಇದೆ. ನೀವು ವಿಚಾರ ಮಾಡಬೇಕನ್ಸಿದ್ರೆ ಮಾಡಿರಿ, ನನಗಂತೂ ವಿಚಾರ ಮಾಡೋದಿದೆ. ಮಾಡಬೇಕನ್ಸಿದ್ರೆ ಮಾಡಿರಿ, ಏನು ಕೇಳಿತು ಆಯ್ತಲ್ಲ ಅಂದ್ರೆ ಹಾಗೆ. ನಂದು ಯಾವ ಪ್ರಕಾರದ ಇದರಲ್ಲಿ ತಮಗೆ ಒತ್ತಾಯ ಇಲ್ಲ. ಅದರ ವಿಚಾರ ಮಾಡಿದರೆ ಏನಿಲ್ಲ ಅಂದರೆ ಸನ್ಮಾರ್ಗ ನಮಗೆ ಕಾಣಿಸಬಹುದು, ಇಷ್ಟು ಮಾತ್ರ.
ಇದೆಲ್ಲ ಯಾವುದೇ ಬೋಧನೆ ನಾವೆಲ್ಲ ಯಾವುದೇ ಬೋಧನೆ ಇದೆಲ್ಲ ಎಲ್ಲ ಔದೈಕ ಭಾವನೆ ಇದರೊಳಗೆ ನಮ್ಮದು ವರ್ತಮಾನದ ಏನೂ ಇಲ್ಲ. ಏನೂ ಅಂದರೆ ಏನೂ ಯೋಗದಾನ ಇಲ್ಲ. ಇದರ ಯೋಗದಾನ ಅದರಲ್ಲೇ ಅಲ್ಲೇನು ನಡೀತೈತಿ ಅದನ್ನು, ಅಲ್ಲೇನು ವಿಷಯ ಬರ್ತೈತಿ ಅದನ್ನು ನಮ್ಮ ಚೈತನ್ಯದೊಳಗೆ ಚೈತನ್ಯ ಸಾಮರ್ಥ್ಯದಿಂದ ಪ್ರಕಟೆಯನ್ನು ಚೈತನ್ಯ ಸಾಮರ್ಥ್ಯ ಇದೆ. ನಿಜವಾಗಿ ನಮ್ಮದು ಯೋಗದಾನ ಏನಾದರೂ ಇದೆ ಅಂಥೇಳಿ ನಮಗೆ ವಿಶ್ವಾಸ ಆಗಬೇಕಾದ್ರೆ ಅಥವಾ ವಾಸ್ತವಿಕವಾಗಿ ನಿಜವಾಗಿ ನಮ್ಮದು ಏನಾದರೂ ಯೋಗದಾನ ಇದರಲ್ಲಿ ತೊಡಗಿಸೋದು ಇತ್ತು ಅಂತಂದ್ರೆ ಏನು ವಿಷಯ ಬರ್ತಿದೆಯೋ ಅದನ್ನು ಗಂಭೀರವಾಗಿ ತಗೊಳ್ಳೋದು, ಇಟ್ಟುಕೊಳ್ಳೋದು. ಆ ವಿಷಯದ ಬಗ್ಗೆ ಯಾವ ಒಂದು ಶಬ್ದಕ್ಕೆ ಸಂಬಂಧಿಸಿದ ಹಾಗೆ ಊಟ ಅನ್ನುವ ಶಬ್ದ ಇದೆ. ಆ ಊಟ ಅನ್ನುವಂಥ ಶಬ್ದಕ್ಕೆ ಸಂಬಂಧಿಸಿದ ಹಾಗೆ ಜ್ಞಾನದ ವಿಸ್ತಾರ ಎಷ್ಟಿದೆ ರೀ? ಪುತ್ರ ಅನ್ನುವಂಥದ್ದು ಒಂದು ಶಬ್ದ ಇದೆ. ಆ ಶಬ್ದಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ಜ್ಞಾನದ ಕ್ರಿಯೆಯ ವಿಸ್ತಾರ ಎಷ್ಟಿದೆ ಹಾಗೆ ತಿಳಿಯಲಿಲ್ಲ. ಜ್ವರ ಅನ್ನುವ ಶಬ್ದಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟಿದೆ ನಮ್ಮ ಜ್ಞಾನದ ಪರಿಣತಿ? ಒಂದು ಜ್ವರ, ಕ್ಯಾನ್ಸರ್ ಶಬ್ದ, ಈಗೇನೇನು ನಡೆದ ಕೊರೋನಾ ಶಬ್ದ, ಅದಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ಜ್ಞಾನದ ಕಾರ್ಯ ಎಷ್ಟು ಯಾವ್ಯಾವ ರೀತಿ ಮಾಡ್ತೀವಿ ವಿಚಾರ. ಹಾಗೆ ನಮ್ಮದು ಯೋಗದಾನ ಇಲ್ಲಿ ಏನಾದರೂ ಇದೆ ಅಂಥೇಳಿ ಹೇಳಿದ್ರೆ, ಏನಾದರೂ ಇರಲೇಬೇಕು ಅಂಥೇಳಿ ನಮಗೊಂದು ವೇಳೆ ಅನ್ನಿಸಿದ್ರೆ ಇಲ್ಲಿ ಬಂದಿರುವಂಥ ವಿಷಯ ಇದೆ. ಈಗೇನು ರಜ್ಜು ಪ್ರಮಾಣ ಹೇಳ್ತು ಅಥವಾ ಪಂಚಸ್ಥಾವರಗಳನ್ನು ಹೇಳ್ತು ಅಥವಾ ಒಂದು ನಿಗೋದಿ ಶರೀರದೊಳಗೆ ಯಾವ ಅನಂತ ಸಂಖ್ಯೆದ್ದು ಒಂದಿಷ್ಟು ಪರಿಭಾಷೆ ನೀಡಿತು ಅಥವಾ ಸ್ವಲ್ಪ ವಿಸ್ತಾರ ಮಾಡಿತು, ಯಾವುದೋ ಒಂದು ವಿಷಯದೊಳಗೆ ನಮ್ಮ ಜ್ಞಾನವನ್ನು ಗಂಭೀರವಾಗಿ ತೊಡಗಿಸೋದು, ಅರ್ಥಾತ್ ಅದು ನಮಗೆ ಅವಶ್ಯಕ ಅನಿಸ್ಬೇಕು. ಸೀರಿಯಸ್ ಅಂತಾರಲ್ಲ, ಅದು ನಮಗೆ ಅವಶ್ಯಕ ಅನಿಸ್ಬೇಕು. ಸೀರಿಯಸ್ ಐತೆ ಅಂಥೇಳಿ ಮೊದಲು ಟೆಲಿಗ್ರಾಮ್ ಬರ್ತಿದ್ದಾರೆ ಅಥವಾ ಈಗ ಫೋನ್ ಬರ್ತಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಹಾಗೆ ನಾವು ಸೀರಿಯಸ್ ಐತತ ಅಂಥೇಳಿ ಮಾತಾಡಿಬಿಡ್ತೇವೆ. ಏನು ಕಾರ್ಯ ಮಾಡ್ತೀವಿ ಆ ರೀತಿ ಇಲ್ಲಿ ನಾವು ಸೀರಿಯಸ್ ಆಗೋದು, ಅದು ನಮ್ಮದು ಯೋಗ್ತಾನ. ಇಲ್ದಿದ್ರೆ ಏನು? ಈಗ ಔದೈಕ ಭಾವನ ಔದೈಕ ಭಾವದ ಫಲನ ಎರಡೂ ರೀ.